Okay. Okay, let's start. So last class we discussed about project alva. What is the process of the application, building application, and till we close. What and all the activities we follow in agile methodology. So ಈ ಕಾನ್ಸೆಪ್ಟ್ಸ್ ಎಲ್ಲ ಇಂಪಾರ್ಟೆಂಟ್. ಹೌ ದ ಸ್ಪ್ರಿಂಟ್ ಸ್ಟಾರ್ಟ್ಸ್. ಸ್ಪ್ರಿಂಟ್ ಸ್ಟಾರ್ಟ್ಸ್ ಹೇಗಾಗುತ್ತೆ. ಸೊ ಬಿಫೋರ್ ದಟ್ ರಿಫೈನ್ಮೆಂಟ್ಸ್ ಆನ್ ದ ಸ್ಟೋರೀಸ್, brainstorm session to improve the skills and knowledge on the application. Then kickoff ಆಗುತ್ತೆ. When kickoff is done, we start with the planning, like what and all stories needs to be moved, what and all needs to be tested ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರೆ. ಸೊ ಇನ್ ದ ಪ್ಲ್ಯಾನ್ ವಿ ವಿಲ್ ಪ್ಲ್ಯಾನ್ ಫಾರ್ 2 weeks ಸ್ಪ್ರಿಂಟ್. ಎವ್ರಿ 2 weeks ಒಂದು ಸ್ಪ್ರಿಂಟ್ ಇಸ್ ದೇರ್ ಅಲ್ವಾ. ದೆನ್ ಡೈಲಿ ಆ್ಯಕ್ಟಿವಿಟೀಸ್ ಏನೇನಾಗುತ್ತೆ. ಡೈಲಿ ಸ್ಟ್ಯಾಂಡಪ್. ಇನ್ ಡೈಲಿ ಸ್ಟ್ಯಾಂಡಪ್ ವಿ ಡಿಸ್ಕಸ್ ವಾಟ್ ಐ ಡಿಡ್ ಎಸ್ಟರ್ಡೇ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಟುಡೇ, ವಾಟ್ ಐ ವಿಲ್ ಡೂ ಟುಮಾರೋ. ಈ ಮೂರೇ ಕಾನ್ಸೆಪ್ಟು. ಸೊ ಇಂಟರ್ವ್ಯೂಲಿ ಕೇಳ್ತಾರೆ ಕ್ವಶನು, ಹ್ಯಾವ್ ಯು ಅಟೆಂಡೆಡ್ ಡೈಲಿ ಸ್ಟ್ಯಾಂಡಪ್ ಮೀಟಿಂಗ್ಸ್, ವಾಟ್ ವರ್ ಯು ಡಿಸ್ಕಸಿಂಗ್ ಅಂತ ಕೇಳ್ತಾರೆ ಕ್ವಶನು. ಸೊ ಅಟ್ ದ ಟೈಮ್ ನೀವೇನು ಹೇಳಬೇಕಂದ್ರೆ, ಎಸ್ ಐ ವಾಸ್ ಅಟೆಂಡಿಂಗ್ ಡೈಲಿ, ದ ಸ್ಟ್ಯಾಂಡಪ್ ಕಾಲ್ ವಾಸ್ ಅರೌಂಡ್ 15 minutes. ಐ ಯೂಸ್ ಟು ಟೆಲ್ ವಾಟ್ ಐ ಡಿಡ್ ಎಸ್ಟರ್ಡೇ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಟುಡೇ, ಆ್ಯಂಡ್ ವಾಟ್ ಐ ವಿಲ್ ಡೂ ಟುಮಾರೋ. ಓಕೆ, ಈ ಥರ ಹೇಳಬೇಕು. So once story started, development starts. Once development is completed, they will move to testing. So testing ಮಾಡ್ತೀವಿ. if any bug we will log it and story close ಆಗುತ್ತೆ. ಒಂದು ಸ್ಟೋರಿ ಎಲ್ಲ ಸ್ಟೋರಿ ಕ್ಲೋಸ್ ಆದಮೇಲೆ 15 days ಸ್ಪ್ರಿಂಟಲ್ಲಿ ಲಾಸ್ಟ್ ಡೇ ಆಫ್ ದ ಸ್ಪ್ರಿಂಟ್ ವಿ ವಿಲ್ ಗಿವ್ ಡೆಮೋ ಟು ಕ್ಲೈಂಟ್. ಸೊ ಕ್ಲೈಂಟ್ ಏನಾದ್ರು ಚೇಂಜಸ್ ಇದ್ದರೆ ಹೇಳ್ತಾರೆ. ಸೊ ದಟ್ ಚೇಂಜಸ್ ವಿ ವಿಲ್ ಟೇಕ್ ಇಟ್ ಇನ್ ನೆಕ್ಸ್ಟ್ ಸ್ಪ್ರಿಂಟ್. ಸೊ ಅದೆಲ್ಲ ಸ್ಪ್ರಿಂಟ್ ರಿವ್ಯೂಲ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಸ್ಪ್ರಿಂಟ್ ರಿವ್ಯೂಲ್ ಮಾಡಿ ಅದನ್ನು ನೆಕ್ಸ್ಟ್ ಸ್ಪ್ರಿಂಟಿಗೆ ತೊಗೋತೀವಿ. Then in retrospective meeting, so here we will discuss what went wrong, what went well, what are the impediments. ಅಂದರೆ ಏನು ಪ್ರಾಬ್ಲಮ್ ಆಯಿತು, ಏನಕ್ಕೆ ಕಂಪ್ಲೀಟ್ ಆಗಲಿಲ್ಲ ಟಾಸ್ಕ್, ಇನ್ ಕೇಸ್ ಕಂಪ್ಲೀಟ್ ಆಗಲಿಲ್ಲ ಸ್ಟೋರೀಸ್ ಅಂತ ಹೇಳಿದ್ರೆ. ಸೊ ವಿ ವಿಲ್ ಡಿಸ್ಕಸ್ ಇಯರ್. ಮತ್ತು ಏನಾದರೂ ಒಂದು ಸ್ಟೋರಿ ಕ್ಲಾರಿಟಿ ಇರಲಿಲ್ಲ, ಸೊ ವಿ ಕುಡಂಟ್ ಕಂಪ್ಲೀಟ್ ಅಲ್ವಾ. ಸೊ ಆ ಟೈಮಲ್ಲೂ ಕೂಡ ಏನಕ್ಕೆ ಕ್ಲಾರಿಟಿ ಸಿಗಲಿಲ್ಲ, ಬಿಸ್ನೆಸ್ ರಿಕ್ವೈರ್ಮೆಂಟ್ ಅರ್ಥ ಆಗಿರಲಿಲ್ಲ, the product owner doesn't give the proper guidance on the requirement. ಇಲ್ಲ ಏನೋ ಸಮ್ ಡಿಪೆಂಡೆನ್ಸಿ, ಟೂಲ್ಸ್ ಡಿಪೆಂಡೆನ್ಸಿ ಇತ್ತು, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಏನೋ ಪ್ರಾಬ್ಲಮ್ ಆಗಿತ್ತು, ವಿ ಡಿಡಂಟ್ ಗೆಟ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ಇನ್ಫ್ರಾ ಟೀಮ್. ಸೊ ಆ ಥರ ಎಲ್ಲ ರೀಸನ್ಸ್ ಇರುತ್ತೆ. ಸೊ ಅಟ್ ದ ಟೈಮ್ ವಿ ವಿಲ್ ಡಿಸ್ಕಸ್ ಇದನ್ನು ರೆಟ್ರೋಸ್ಪೆಕ್ಟ್ ಮೀಟಿಂಗ್ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಇಫ್ ಯು ಫೀಲ್ ದ ಟಾಸ್ಕ್ ದ ಗಿವನ್ ಇಸ್ ಓವರ್ಲೋಡೆಡ್, ಇವಾಗ ನೀವು ಒಬ್ಬ ಟೆಸ್ಟರ್ಸ್ ಇರ್ತೀರಾ, ಒಬ್ಬರೇ ಇರ್ತೀರಾ ಟೆಸ್ಟರು, ನಿಮಗೆ 4 ಸ್ಟೋರಿ ಕೊಟ್ಬಿಟ್ಟು ಫುಲ್ ಟೆಸ್ಟ್ ಮಾಡು ಅಂತ ಹೇಳಿದ್ರೆ ಆಗಲ್ಲ. ಯಾಕಂದರೆ ಡೈಲಿ ಲಾಗ್ ಮಾಡೋದೇ ನೀವು 8 hours. 8 ಹವರ್ಸಲ್ಲಿ ಯೂಶ್ವಲಿ 6 hours ಮಾತ್ರ ಕನ್ಸಿಡರ್ ಆಗೋದು ಜೀರಾದಲ್ಲಿ ಟೈಮ್ ಮ್ಯಾನೇಜ್ಮೆಂಟು. ಆ್ಯಕ್ಚುಲ್ ಟೈಮ್ 6 hours ಇಂಡಸ್ಟ್ರಿಯಲ್ಲಿ ಕನ್ಸಿಡರ್ ಆಗೋದು ನಿಮ್ಮದು ವರ್ಕಿಂಗ್ ಅವರ್ಸು. ಲಾಗ್ ಮಾಡೋದು 8 hours, ಬಟ್ 6 hours ಅಂತ ಕನ್ಸಿಡರ್ ಆಗುತ್ತೆ. ಸೊ 6 hours ಏನು ವರ್ಕ್ ಮಾಡ್ಬೋದು ನೀವು, ಡೈಲಿ ಒಂದೊಂದು ಸ್ಟೋರಿ ಕ್ಲೋಸ್ ಮಾಡೋಕ್ಕಾಗುತ್ತಾ, ಆಗಲ್ಲ. ಸೊ ಎಟ್ ದ ಟೈಮ್ ಯು ಕ್ಯಾನ್ ಸೇ ದ ವರ್ಕ್ ಲೋಡ್ ವಾಸ್ ಟೂ ಮಚ್. ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ಯು ಕ್ಯಾನ್ ಶೇರ್ ಎನಿಥಿಂಗ್ ಇಯರ್ ಇನ್ ದ ರೆಟ್ರೋಸ್ಪೆಕ್ಟಿವ್ ಮೀಟಿಂಗ್, ನೋ ಒನ್ ವಿಲ್ ಬಾದರ್. ಅದಕ್ಕೋಸ್ಕರನೇ ಇದು ಮೀಟಿಂಗ್ ಇಡೋದು. ಓಕೆ, ಸೊ ಇದೆಲ್ಲ ಪ್ರೋಸೆಸ್ಸು. ಓಕೆ, ಸೊ ಓಕೆ, ಇದಿಷ್ಟು ಆದಮೇಲೆ ಸೊ ಟೆಸ್ಟ್ ಕೇಸ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಡಿಡ್. ಸೊ ಇಲ್ಲಿ ಒಂದು ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ, ಏನಂತೇಳಿ, ಆ್ಯಸ್ ಎ ಎಂಪ್ಲಾಯಿ ಐ ವಾಂಟ್ ಆನ್ ಆಪ್ಷನ್ ಟು ಲಾಗ್ ಇನ್ ಆ್ಯಂಡ್ ರೆಕಾರ್ಡ್ ದ ವರ್ಕಿಂಗ್ ಅವರ್ಸ್. ಸೊ ಇದಕ್ಕೆ ಟೆಸ್ಟ್ ಕೇಸ್ ಬರೆದಿದ್ವಿ, ಬಗ್ ಕೂಡ ಲಾಗ್ ಮಾಡಿದ್ಯಲ್ವ ಇದಕ್ಕೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಇವಾಗ ನೀವೇ ನನಗೆ ಟೆಸ್ಟ್ ಕೇಸ್ ಬರೆಯೋದು ಹೇಳಬೇಕು. ಸೊ ಈ ಟೆಸ್ಟ್ ಕೇಸ್ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದೆ, ಯಾರೂ ಮಾಡಿಲ್ಲ ಅಂತ ಅನಿಸುತ್ತೆ. Prerequisite employee should sign attendance for approval. ಸೊ ನಿಮ್ಗೆ ಈ ಅಪ್ಲಿಕೇಶನ್ ಕಷ್ಟ ಆದರೆ ವಿ ಕ್ಯಾನ್ ಟೇಕ್ ಸಿಂಪಲ್ ಎಕ್ಸಾಂಪಲ್. ಯಾವ್ದಾದ್ರು ಬೇರೆ ಜಿಮೇಲೇ ತಗೊಳ್ಳೋಣ. ಜಿಮೇಲಲ್ಲಿ
ಯಾವ್ದಾದ್ರು ಸೀನಿಯರ್ ಥಿಂಕ್ ಮಾಡಿ ಜಿಮೇಲ್. ಏನಿದು ಲೇಬಲ್ಸ್ okay, labels are added here. Move to labels, label as promotion. ಏನಾಯ್ತು ಅದು ಲೇಬಲ್ ಹೋಯ್ತು, ಲೇಬಲ್ ಆಗಲಿಲ್ವಾ? ಲೈಕ್ ದಿಸ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್. ಏನಿದು ಆಪ್ಷನ್ಸು, ಲೇಬಲ್ಲು ಏನಾಗ್ತಿದೆ, ಹೊಸ ಫೀಚರ್ಸ್ ಏನೇನಿದೆ, ದ್ಯಾಟ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್. ಅದಕ್ಕೆ ಹೇಳಿದ್ದು ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಆನ್ ಪ್ರಾಜೆಕ್ಟ್ಸ್ ಅಂತ. ಓಕೆ, ಸೊ ಇಲ್ಲಿ ಇನ್ನೊಂದು ಮಾಡೋಣ. ಮಾರ್ಕ್ ಲೇಬಲ್ಸ್ ಇವಾಗ ಬರುತ್ತೆ ಸಿ. ಓಕೆ, ಸೊ ಈ ಸಿನಾರಿಯೋ ಮಾಡೋಣ. ರಿಕ್ವೈರ್ಮೆಂಟ್ ಡ್ರಾಫ್ಟ್ ಮಾಡೋಣ ಫಸ್ಟ್. ಸೊ ವಾಟ್ ಐ ವಿಲ್ ಡೂ, ರಿಕ್ವೈರ್ಮೆಂಟ್ ಡ್ರಾಫ್ಟ್. So this is a user story alva, summary. I want label option in menu bar. Okay, ಇವಾಗ ಇಲ್ಲೇನು ಬರೀತಾರೆ, acceptance. Criteria. What is my acceptance criteria? Label option ಬೇಕಲ್ವಾ? I want label option to be enabled once I login. When I click on label, I want label options as below. Okay, ಅರ್ಥ ಆಗ್ತಿದೆಯಾ ಏನು ಬರುತ್ತೆ? ಸೊ ವಾಟ್ ಐ ಆಮ್ ಡೂಯಿಂಗ್ ಈಸ್, ಸೊ ಐ ವಾಂಟ್ ಟು ಸಿ ಎ ಲೇಬಲ್ ಆಪ್ಷನ್ ಇನ್ ದ Gmail. Once I click on this label icon, you are able to create a new label, correct? Then requirement all ಅದನ್ನು ಡ್ರಾಫ್ಟ್ ಮಾಡೋಣ. I want a label option to be enabled. When I click on login, I want a label option, not label option actually, this is new name, new label name option. I want new label option and type ಏನಿತ್ತು ಅಲ್ಲಿ, ನೆಕ್ಸ್ಟ್ ಲೇಬಲ್ ಅಂತ ಡ್ರಾಪ್ ಡೌನ್ ವ್ಯಾಲ್ಯೂ ಆ್ಯಂಡ್ ಟೈಪ್, ಸಾಕಷ್ಟು ಸಾಕು. ಓಕೆ, ದೆನ್
ಇದು ಜಸ್ಟ್ ಲೇಬಲ್ಸ್ ಕ್ರಿಯೇಟ್ ಮಾಡೋದಕ್ಕೆ ಸೆಕ್ಷನ್. ಯು ಕ್ರಿಯೇಟೆಡ್ ಎ ಸೆಕ್ಷನ್, ಸೊ ಇಟ್ ಈಸ್ ಅವೈಲೇಬಲ್ ಹಿಯರ್. In inbox also you will have a label option at the top. Once you select any mail, you will get a label option. Correct? In inbox, if any mails are selected, label option to be displayed. And user can move to particular label. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನಾಗ್ತಿದೆ, ಲೇಬಲ್ ಆಪ್ಷನ್ ಬೇಕು. ಸೊ ಲೇಬಲ್ ಆಪ್ಷನ್ ಇಸ್ ಎನೇಬಲ್ಡ್. ವೆನ್ ಐ ಸೆಲೆಕ್ಟ್ ಇಮೇಲ್, I should be able to move to the particular label here. ಸೊ ಇಲ್ಲೇನು ಮಾಡ್ತೀನಿ ನಾನು, 4 ಆಪ್ಷನ್ ಇದೆ ಇಲ್ಲಿ ನಾನು ಕ್ರಿಯೇಟ್ ಮಾಡಿರೋದು ಲೇಬಲ್ಸ್ ಅಂತ. ಸೊ ವಾಟ್ ಐ ಆಮ್ ಡೂಯಿಂಗ್, ಐ ಕ್ಯಾನ್ ಸೆಲೆಕ್ಟ್ ಲೇಬಲ್ಸ್. ಸೊ ಇಲ್ಲಿಗೆ ಮೂವ್ ಆಗುತ್ತೆ ಇದು. ಸಿ ಮೂವ್ ಆಯ್ತಲ್ವಾ? ಇಫ್ ಯು ಸೆಲೆಕ್ಟ್ ಹಿಯರ್, it will show the labels appeared on the top of the mail. Okay, ಇಷ್ಟೇ ರಿಕ್ವೈರ್ಮೆಂಟ್ ಕೊಡೋದು. ಸೊ based on this requirement you have to start writing OQs and development team will ask questions. Meanwhile, if while writing while testing this requirement, you have to write the story or test cases. Correct? ಸೊ ಎಲ್ಲಿರುತ್ತೆ ಅದು ಸ್ಟೋರಿ? ಬ್ಯಾಕ್ಲಾಗ್. ಇಲ್ಲಿ ಬ್ಯಾಕ್ಲಾಗಲ್ಲಿದೆ. ಸೊ ವಾಟ್ ಐ ವಿಲ್ ಡೂ, ಆಸ್ ಎ ಸ್ಕ್ರಮ್ ಮಾಸ್ಟರ್ ಐ ವಿಲ್ ಮೂವ್ ಟು ಬೋರ್ಡ್. ಬೋರ್ಡ್ ಮೂವ್ ಆಯಿತು. ಸೊ ಡೆವಲಪರ್ ವಿಲ್ ಅಸೈನ್ ಟು ಇಸ್ ನೇಮ್. he will start working on this. Meanwhile, as a tester, I want to draft a OQ. ಏನಂತ, verify label option is available. ಸಿಂಪಲ್. ಇದು ಫಸ್ಟ್ ಸ್ಮಾಕ್ ಟೆಸ್ಟಿಂಗ್ ಸಿನಾರಿಯೋ ಹತ್ರ. ನಂಗೆ ಡೀಲಾಗಿ ಬರೆಯಲ್ಲ, ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ಓಕೆ, ಲಾಗ್ ಇನ್ ಟು ಜಿಮೇಲ್, ವೆರಿಫೈ ಲೇಬಲ್ ಆಪ್ಷನ್ ಇಸ್ ಅವೈಲಬಲ್. ಓಕೆ, it should be available anta you have to write here. I will leave it to you. Okay, then click on, ಇಲ್ಲಿ ಕ್ಲಿಕ್ ಮಾಡಬೇಕು. and when you click on this icon only, will get the option to create and labels alva. Test label. See, now it came alva. So click on plus button and enter name, click on create button. ಸೊ ಇಲ್ಲೇನಾಯಿತು, ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಎಲ್ಲ ಬರ್ಕೊಳ್ಳಿ. ಓಕೆ, ದೆನ್ ಇಲ್ಲಿ ನನ್ನ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಸೊ ವೆನ್ ಯು ಕ್ರಿಯೇಟ್, ಇಟ್ ಈಸ್ ಅಪಿಯರಿಂಗ್ ಇನ್ ದ ಲೇಬಲ್ ಸೆಕ್ಷನ್ಸ್ ಅಲ್ವಾ, ಇಟ್ ಶುಡ್ ಅಪಿಯರ್ ಹಿಯರ್. ವೆರಿಫೈ label created
is visible under label section. ಸಿಂಪಲ್. ಸೊ ಕ್ರಿಯೇಟ್ ಮಾಡಿದ್ದು ಇಲ್ಲಿ ಬಂತು ಅಷ್ಟೇ, ಕರೆಕ್ಟಾ? ಸೊ ಇಲ್ಲಿ ಕಾಣಿಸ್ತಿದೆ, ಈ ಆಪ್ಷನ್ಸ್ ಎಲ್ಲ ಇದೆ. ಯು ಕ್ಯಾನ್ ಎಕ್ಸ್ಪ್ಲೋರ್ ದಿಸ್ ಲೇಟರ್, ಕಲರಿಂಗ್ ಆ್ಯಂಡ್ ಆಲ್, ಶೋ, ಹೈಡ್, ಎಡಿಟ್, ರಿಮೂವ್, ಆ್ಯಡ್ ಸಬ್ ಲೇಬಲ್. ಸೊ ಇದೆಲ್ಲ ಯು ಕ್ಯಾನ್ ಡ್ರಾಫ್ಟ್ ಇಟ್ ಇನ್ ಡೀಟೇಲ್, ಬಟ್ this is first requirement. So what I am doing, just I want an option to create label. I want to see the created labels under label section. So first step ನಂದು ಆಯಿತು, ಟೆಸ್ಟ್ ಕೇಸ್ ಆಯಿತು ಇದು. ಓಕೆ, ದೆನ್ ಇಂಟಿಗ್ರೇಷನ್. ಇವಾಗ ಇಂಟಿಗ್ರೇಷನ್ ಕೂಡ ಬರೀಬೇಕಿಲ್ಲೇನೆ, ಯಾಕೆಂದರೆ ಇಂಟಿಗ್ರೇಷನ್ ಆಗಬೇಕಲ್ಲ ಅಲ್ಲಿ. ಡೋಂಟ್ ಹ್ಯಾವ್ ಟು ಮೆನ್ಷನ್ ಸೆಪ್ರೇಟ್ಲಿ. ಇದು ಫಂಕ್ಷನಲ್ ಆಯಿತು ಅಂದ್ಕೊಳ್ಳಿ. ನೆಕ್ಸ್ಟ್ ಇಂಟಿಗ್ರೇಷನ್ನು. ಇಂಟಿಗ್ರೇಷನ್ ಅಂದರೆ ವೆರಿಫೈ. ಇಂಟಿಗ್ರೇಷನ್ ಏನು ಮಾಡ್ತೀವಿ ಅಂದರೆ ಹೇಳಿದ್ರೆ, ನಾವಿಲ್ಲಿ ಒಂದು ಮೇಲ್ ಸೆಲೆಕ್ಟ್ ಮಾಡಿಬಿಟ್ಟು ಐ ವಿಲ್ ಮಾರ್ಕ್ ಇಟ್ ಆಸ್ ಎ ಲೇಬಲ್. ಸಿ, ಐ ಹ್ಯಾವ್ ಆಪ್ಷನ್ ಟು ಲೇಬಲ್ ಆ್ಯಂಡ್ ಐ ವಿಲ್ ಸೆಲೆಕ್ಟ್ ದ. ಸಿ, ನಾನು ಟೆಸ್ಟ್ ಲೇಬಲ್ ಅಂತ ಕ್ರಿಯೇಟ್ ಮಾಡಿದ್ದು ಇಲ್ಲಿ ಬಂದಿದೆ ಇವಾಗ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಯು ಹ್ಯಾವ್ ಟು ವೆರಿಫೈ. ಇಂಟಿಗ್ರೇಷನ್ ಇಲ್ಲಿ ಕ್ರಿಯೇಟ್ ಮಾಡಿದ್ದು ಇಲ್ಲಿ ಬಂದಿದೆ. ಆಫ್ಟರ್ ಸೆಲೆಕ್ಟಿಂಗ್ ದಿಸ್, ಇಟ್ ವಿಲ್ ಮೂವ್ ಟು ಟೆಸ್ಟ್ ಲೇಬಲ್. ಇಲ್ಲಿ ಬಂತ ಅಂತ ಇಂಟಿಗ್ರೇಷನ್ ಆಯಿತಾ? ಮಾಡಲ್ ಟು ಮಾಡಲ್ ಫ್ಲೋ ಆಯಿತಾ? ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ, ಇನ್ನೊಂದು ಮೇಲ್ ಮಾಡೋಣ. ಓಕೆ, ಯು ಸೆಲೆಕ್ಟ್ ಒನ್ ಮೋರ್ ಮೇಲ್. ಯು ಹ್ಯಾವ್ ಆಪ್ಷನ್ ಟು ಮೂವ್ ಟು ಲೇಬಲ್ಸ್. ಸೊ ಲೇಬಲ್ ಐಕನ್ ಕಾಣಿಸ್ತಿದೆ. ವಾಟ್ ಐ ಡು, ಕ್ಲಿಕ್ ಆನ್ ದಿಸ್ ಲೇಬಲ್ ಆ್ಯಂಡ್ ಐ ಸೆಲೆಕ್ಟ್ the label that I created. So mark ಆಯಿತು. When I go to test label section, the marked mail, the labeled mail has appeared here. ಗೊತ್ತಾಯ್ತಾ? ಸಿಂಪಲ್. ಸೊ ಇದೆಲ್ಲ ಲಾಜಿಕ್ಸು ನಿಮಗೆ ಟೆಸ್ಟ್ ಮಾಡ್ತಾ ಮಾಡ್ತಾ ಅಪ್ಲಿಕೇಶನ್ ಮೇಲೆ ಗ್ರಿಪ್ ಬರುತ್ತೆ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್. ಐಡಿಯಾ ಇರುತ್ತೆ ಹೇಗೆ ಟೆಸ್ಟ್ ಮಾಡಬೇಕಂತ, ಬಟ್ ಸ್ಟಿಲ್ while writing test cases you will not know every scenario. ಆಯಿತಾ? ಸೊ ಇದು ಆಲ್ರೆಡಿ ಬಿಲ್ಟ್ ಆಗಿದೆ. ಐ ಆಮ್ ಗೆಟಿಂಗ್ ದಿಸ್ ಮೆನಿ, ಬಟ್ ಈ ರಿಕ್ವೈರ್ಮೆಂಟ್ ಕ್ಲಾರಿಟಿ ಎಲ್ಲ ವೈಲ್ ಎಕ್ಸ್ಪ್ಲೈನಿಂಗ್ ದಿಸ್ ರಿಫೈನ್ಮೆಂಟ್ ಮಾಡ್ತಾರಲ್ಲ, ಸೊ ಅವಾಗಲೇ ಯು ಶುಡ್ ಗೆಟ್ ಮೆನಿ ಡೌಟ್ಸ್ ಹಿಯರ್ ಆ್ಯಕ್ಚುಲಿ. ಓಕೆ, ಇದು ಹೇಳಿದ ತಕ್ಷಣ ನಿಮ್ಗೆ ಡೌಟ್ ಆಗುತ್ತೆ. ಐ ವಾಂಟ್ ಎ ಲೇಬಲ್ ಆಪ್ಷನ್ ಟು ಎನೇಬಲ್ ಒನ್ಸ್ ಐ ಲಾಗಿನ್. ಓಕೆ, ಲೇಬಲ್ ಆಪ್ಷನ್, ವಾಟ್ ಈಸ್ ದಿಸ್ ಲೇಬಲ್ ಆಪ್ಷನ್ ಅಂತ ಕ್ವಶನ್ ಕೇಳಬೇಕು ನೀವು ಅವಾಗಲೇ ಪಿ ಒಗೆ. ಲೇಬಲ್ ಆಪ್ಷನ್ ಅಂದರೆ ಏನು, ವೈ ಐ ವಾಂಟ್ ದಿಸ್ ಅಂತ. ಸೊ ಅಟ್ ದ ಟೈಮ್ ಐ ವಿಲ್ ಎಕ್ಸ್ಪ್ಲೈನ್ ಏನಕ್ಕೆ ಬೇಕು ಹೇಳಿ ಲೇಬಲ್ ಆಪ್ಷನ್ನು. ಟು ಸೆಗ್ರಿಗೇಟ್ ಮೈ ಮೇಲ್ಸ್ ಅಲ್ವಾ? ಸೊ ಐ ವಿಲ್ ರಿನೇಮ್ ದಿಸ್ ಟು, I will rename actually. I just simply create a test label. Instead of that, jobs ಅಂತ ಮಾಡ್ಕೊಂಡೆ. ಬೇಡ, ಜಾಬ್ಸ್ ಬೇಡ, ಕ್ಲಾಸ್ ಅಂತ ಮಾಡೋಣ. ಸೊ ಕ್ಲಾಸ್ ಅಂತ ಮಾಡಿಕೊಂಡೆ. ಸೊ ಇಲ್ಲಿ ಕ್ಲಾಸಲ್ಲಿ ಐ ಮೂವ್ಡ್ ಎವ್ರಿ ಇದು ಇನ್ವಿಟೇಷನ್ ಬಂದಿರೋದು, ನನಗೆ ನೋಟ್ಸ್ ಬಂದಿರೋದು ಐ ಸೆಗ್ರಿಗೇಟೆಡ್ ಅಲ್ವಾ ಹಿಯರ್ ಅಂಡರ್ ಲೇಬಲ್ ಸೆಕ್ಷನ್. ಸೊ ಫಾರ್ ದಿಸ್ ಪರ್ಪಸ್ ಐ ವಾಂಟ್ ಎ ಲೇಬಲ್ ಆಪ್ಷನ್ ಅಂತ. ದೆನ್ ಯು ವಿಲ್ ಎಕ್ಸ್ಪ್ಲೇನ್. ಫಸ್ಟ್ ಟೈಮ್ ಇಫ್ ಯು ಎಕ್ಸ್ಪ್ಲೇನ್ ಇಸ್ ವೆಲ್ ಆ್ಯಂಡ್ ಗುಡ್, ಆಯಿತಾ? ಸೊ ಇಫ್ ಯು ಡಸಂಟ್ ಎಕ್ಸ್ಪ್ಲೇನ್ ಯು ಹ್ಯಾವ್ ಟು ಆಸ್ಕ್ ವೈ ಐ ವಾಂಟ್ ದಿಸ್ ಲೇಬಲ್ ಆಪ್ಷನ್, ವಾಟ್ ಈಸ್ ದ ನೆಸೆಸಿಟಿ ಆಫ್ ದಿಸ್ ಅಂತ ಯು ಶುಡ್ ಆಸ್ಕ್ ಇನ್ ದ ರಿಫೈನ್ಮೆಂಟ್ ಸೆಷನ್ ವೈಲ್ ಈ ಎಕ್ಸ್ಪ್ಲೇನಿಂಗ್. ಯಾಕಂದರೆ ಬ್ಲೈಂಡಾಗಿ ಅಕ್ಸೆಪ್ಟ್ ಮಾಡಬಾರ್ದು ರಿಕ್ವೈರ್ಮೆಂಟ್ ಯಾವತ್ತೂ ಅಲ್ವಾ? ಸೊ ವೆನ್ ಯು ಆಸ್ಕ್ ಮೋರ್ ಕ್ವಶನ್ ದೆನ್ ಓನ್ಲಿ ಯು ವಿಲ್ ಗೆಟ್ ಎ ಗ್ರಿಪ್ ಆನ್ ಅಪ್ಲಿಕೇಶನ್. ಇದು ಜಸ್ಟ್ GML ಅಪ್ಲಿಕೇಶನ್ ಸಿಂಪಲ್ ಇರುತ್ತೆ. ವೆನ್ ಯು ಗೆಟ್ ಇನ್ ಟು ದ IT ವರ್ಲ್ಡ್ ದೇರ್ ಆರ್ ಎನ್ ನಂಬರ್ ಆಫ್ ಅಪ್ಲಿಕೇಶನ್, ಎನ್ ನಂಬರ್ ಆಫ್ ಡೊಮೈನ್ಸ್. ಯು ಶುಡ್ ಗೆಟ್ ಇನ್ ಟು ದಟ್. ಅದಕ್ಕೆ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಅಂತ ಹೇಳೋದು. ಆ್ಯಕ್ಚುಲಿ ದೇರ್ ಆರ್ ಮೇನ್ಲಿ 4 ಡೊಮೈನ್ಸ್ ಇದೆ: ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಸ್, ಇನ್ಶೂರೆನ್ಸ್, ಅನ್ನೋದೇನಿದೆ. ಸೊ ಆ ಥರ ಮೇನ್ ಇರೋದು ಬ್ಯಾಂಕಿಂಗ್ ಸೆಕ್ಟರ್ ಅಂತ ಹೇಳ್ತಾರೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಮೋರ್ ನಾಲೆಡ್ಜ್ ಅಂತ. ಫೈನಾನ್ಸ್ ಅಷ್ಟೇ, ಬ್ಯಾಂಕಿಂಗ್ ಫೈನಾನ್ಸು ಎಲ್ಲ ಒಂದೇ. ಆಮೇಲೆ ಇನ್ನೊಂದು ಯಾವುದಿದೆ ಮೇನ್ ಇವಾಗ ನಡೀತಾ ಇರೋದು ಇ ಕಾಮರ್ಸ್ ಅಂತ ಹೇಳಿದ್ರೆ ಆನ್ಲೈನ್ ವೆಬ್ಸೈಟ್ಸ್. ಇನ್ ದ ವರ್ಲ್ಡ್ ಆಫ್ IT
So everyone wants to go through online only alva. You will just sit and order, you will just sit and guide everyone here only, and the technology ಆ ಥರ ಇಂಪ್ರೂವ್ ಆಗಿಬಿಟ್ಟಿದೆ. ಸೊ ಎವ್ರಿ ಒನ್ is addicted to online alva. So e-commerce websites are more preferred nowadays. E-commerce means this Amazon, Flipkart, Meesho, big basket, like this. So if you get into these domains, yes, definitely there will be a good future. It doesn't mean other domains are not good, but still this is more trending alva, so that's why. Okay, so ಇವಾಗ ಏನು ಮಾಡಬೇಕು, ನೆಕ್ಸ್ಟ್ ಇಂಟಿಗ್ರೇಷನ್ ಸಿನಾರಿಯೋ, ವೆರಿಫೈ ಮೇಲ್ಸ್ ಆರ್ ಮೂವ್ ಟು ಕ್ರಿಯೇಟೆಡ್ ಲೇಬಲ್. ಸೊ ಕ್ರಿಯೇಟೆಡ್ ಲೇಬಲ್ ಅಂದರೆ ಕ್ರಿಯೇಟೆಡ್ ಒಂದು ಲೇಬಲ್ ಅಲ್ವಾ, ಕ್ಲಾಸ್ ಲೇಬಲ್ ಅಂತೇಳಿ. ಗೋ ಟು ಇನ್ಬಾಕ್ಸ್, and select any mail. ಇಲ್ಲೂ ವೆರಿಫೈ ಮಾಡಬೇಕು, ವೆರಿಫೈ ಲೇಬಲ್ ಐಕನ್ ಚೆಕ್ ಮಾಡಬೇಕಲ್ವ, ಲೇಬಲ್ ಐಕನ್ ಬರಬೇಕಲ್ವ, ನನಗೆ ಬಂದಿಲ್ಲ ಅಂದರೆ ಇಶ್ಯೂ. ವೆರಿಫೈ ಲೇಬಲ್ ಐಕನ್ ಈಸ್ ಅವೈಲಬಲ್. ಇದು ಯಾವುದು, ಎನಿ ಮೇಲ್, ಸೆಲೆಕ್ಟ್ ದಿಸ್ ಐಕನ್ should be available. Verify label icon is available, it should be available ಅಂತ ಅಲ್ಲಿ ಬರ್ಕೋತೀರಾ. ಕ್ಲಿಕ್ ಆನ್ ಲೇಬಲ್ ಐಕಾನ್ ಆ್ಯಂಡ್ ವೆರಿಫೈ. ಇಲ್ಲೇನು ವೆರಿಫೈ ಮಾಡ್ತೀರಾ, when I click on this, ಇದನ್ನು ವೆರಿಫೈ ಮಾಡಬೇಕು, ಕ್ಲಾಸ್ ಅಂತ ಕ್ರಿಯೇಟ್ ಮಾಡಿದ ಲೇಬಲ್ ಬಂದಿದೆಯಾ ಅಂತ. ಇಂಟಿಗ್ರೇಷನ್ ವೆರಿಫೈ, when I click on verify the selected like created. Created, correct. Created label Created label is available for selection. See, you can write anyway, but end of the day if someone sees this, it should be understandable ಅಷ್ಟೇ. ಇದನ್ನು ಬೇರೆ ಸೆಂಟೆನ್ಸಲ್ಲಿ ಬರೀಬೋದಲ್ವ, ಎನಿ ಸೆಂಟೆನ್ಸ್, ಬಟ್ ಸ್ಟಿಲ್ ಇಟ್ ಶುಡ್ ಬಿ ಈಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಅಷ್ಟೇ. ಕಾನ್ಸೆಪ್ಟ್ ಅವೈಲಬಲ್ ಫಾರ್ ಸೆಲೆಕ್ಷನ್ ಅಂತ ಹೇಳ್ತೀರಾ. ಸೊ ವಾಟ್ ಐ ವಿಲ್ ಡೂ, ದೆನ್ ಕ್ಲಿಕ್ ಆನ್ ರಿಕ್ವೈರ್ಡ್ ಲೇಬಲ್, ಅಷ್ಟೇ ಕ್ಲಿಕ್ ಮಾಡ್ತೀನಿ ಅಷ್ಟೇ, ಕ್ಲಾಸ್ ಅಂತೇಳಿ ಅಷ್ಟೇ, ಮುಗೀತು. ಇಯರ್ ಕ್ಲಾಸ್ ಲೇಬಲ್ ಶುಡ್ ಬಿ ಅಪಿಯರ್ಡ್ ಆ್ಯಸ್ ಎ ಚಿಪ್ಸ್. ಇದನ್ನು ಚಿಪ್ಸ್ ಅಂತ ಹೇಳ್ತಾರೆ. ಸೊ ಈ ಥರ ಟಾಪಲ್ಲಿ ಏನೋ ಬರ್ತಿದೆ ಅಂತ ಹೇಳಿದ್ರೆ, ಓಕೆ. ಕ್ಲಿಕ್ ಆನ್ ರಿಕ್ವೈರ್ಡ್ ಲೇಬಲ್ ನೇಮ್, ಓಕೆ. ದೆನ್ ವೆರಿಫೈ, ಇಲ್ಲಿ ಮತ್ತೆ ವೆರಿಫೈ ಲೇಬಲ್ ಚಿಪ್ ಆ್ಯಸ್ appeared ಎಲ್ಲಿ, ಆನ್ ಟಾಪ್ ಆಫ್ ದ ಮೇಲ್. ಎಕ್ಸ್ಪೆಕ್ಟೆಡ್ ಆಗಿ ಎಸ್, ಇಟ್ಸ್ ಅವೈಲಬಲ್. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಾ, ಏನು ಕಂಟಿನ್ಯೂ ಮಾಡ್ತೀರಾ, ಇಲ್ಲಿ ಸೆಲೆಕ್ಟ್ ಆಯಿತು, ಇಲ್ಲಿ ಬರ್ತಿದೆ, ಸೇಮ್ ಥಿಂಗ್ ಯು ಹ್ಯಾವ್ ಟು ವೆರಿಫೈ ಹಿಯರ್ ಆಲ್ಸೋ, ಕರೆಕ್ಟ್. ಗೋ ಟು label section and select the label, verify, mail market on above is available in the list.
ಸೊ ಏನಂತ ಸಾಲ್ವ್ ಮಾಡಿದ್ದು ಇಲ್ಲಿ ಬಂದಿದೆಯಾ ಲಿಸ್ಟಲ್ಲಿ. ಓಕೆ, ಸೊ ಇದು ಒಂದು ಪಾಸಿಟಿವ್ ಸಿನಾರಿಯೋ. ಸೊ ನೆಗೆಟಿವ್ ಸಿನಾರಿಯೋಸ್ ಆಲ್ಸೋ ಯು ಹ್ಯಾವ್ ಟು ಥಿಂಕ್. ಹೇಗೆ ನೆಗೆಟಿವ್ ಸಿನಾರಿಯೋಸ್ ಅಂತ ಹೇಳಿದ್ರೆ, ಸೊ ಇದು ಪಾಸಿಟಿವ್ ಆಯಿತು, ಇವಾಗ ನಾನು ಇಷ್ಟು ಮುಗೀತು ನಂದು ಟೆಸ್ಟಿಂಗ್ ಪಾಸಿಟಿವ್ ಟೆಸ್ಟ್ ಕೇಸಸ್ ಮುಗೀತು. ದ ಸೇಮ್ ವೇ ಯು ಹ್ಯಾವ್ ಟು ಥಿಂಕ್ ಆಫ್ ನೆಗೆಟಿವ್ ಸಿನಾರಿಯೋಸ್. ಸೊ ನೆಗೆಟಿವ್ ಅಂತ ಇಲ್ಲಿ ಮೆನ್ಷನ್ ಮಾಡಬಾರ್ದು, ಬಟ್ ಸ್ಟಿಲ್ ಯು ಕ್ಯಾನ್ ಸೇ ಸಮ್ ನೆಗೆಟಿವ್ ಸಿನಾರಿಯೋಸ್. ಇಲ್ಲಿ ಕ್ರಿಯೇಟ್ ಮಾಡಿದ್ದು ಇಲ್ಲಿ ಮೂವ್ ಮಾಡಿದ್ದು ಇಲ್ಲಿ ಬರ್ತಿದೆ. ಏನು ಮಾಡ್ಬೋದು, ಸೊ you do mark it multiple times. If you mark it, what will happen? So it is already under labels, again you will mark it to labels. Can you do it? ಅದೇನಾಗ್ತಿದೆ, ಅನ್ಚೆಕ್ ಆಗ್ತಿದೆ, ಆಲ್ರೆಡಿ ಲೇಬಲ್ ಆಗಿತ್ತದು. ಸೊ ಇಫ್ ಯು ಕ್ಲಿಕ್ ಅಗೇನ್, ವಾಟ್ ವಿಲ್ ಹ್ಯಾಪನ್? ಸೊ ದಿಸ್ ಕ್ವಶನ್ ಶುಡ್ ಅರೈಸ್ ಫಾರ್ ಯು. ಏನಂತೇಳಿ, can I mark label twice? ಇದೊಂದು ಸಿನಾರಿಯೋ ಬರೀಬೇಕು. ವೆರಿಫೈ ಬೈ ಮಾರ್ಕಿಂಗ್ ದ ಮೇಲ್ ವಿತ್ ದ ಸೇಮ್ ಲೇಬಲ್. ಆಗುತ್ತಾ ಸಿನಾರಿಯೋ? ವರ್ಕ್ ಆಗುತ್ತಾ ಇದು? ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ರೈಟಿಂಗ್ ಟೆಸ್ಟ್ ಕೇಸಸ್ ಹಿಯರ್. ಐ ಆಮ್ ನಾಟ್ ಎಟ್ ಟೆಸ್ಟಿಂಗ್ ಸ್ಟಾರ್ಟೇ ಮಾಡಿಲ್ಲ. ಸೊ ಇದೆಲ್ಲ ನಾನು ಟೆಸ್ಟ್ ಕೇಸ್ ಬರೀತಾ ಇರೋದು ಇವಾಗ. ವೆರಿಫೈ ಏನಂತೇಳಿ ಅದು, ವೆರಿಫೈ ಲೇಬಲ್. ಕ್ಯಾನ್ ಬಿ ಮಾರ್ಕ್ಡ್ ಟ್ವೈಸ್. ಓಕೆ, ಸೊ ಇಲ್ಲೇನು ಮಾಡ್ತೀರಾ ಸ್ಟೆಪ್ಸು, ಸೆಲೆಕ್ಟ್ ಎನ್ ಇಮೇಲ್, ಮಾರ್ಕ್ ಇಟ್ ಆಸ್ ಲೇಬಲ್, ಅಗೇನ್ ಯು ಕ್ಲಿಕ್ ಆನ್ ದ ಸೇಮ್ ಲೇಬಲ್, ಅಗೇನ್ ಸೆಲೆಕ್ಟ್ ದ ಸೇಮ್ ಲೇಬಲ್ ನೇಮ್. ಸೊ ಬಿಹೇವಿಯರ್, ಸೊ ಇಟ್ ಶುಡ್ ನಾಟ್ ಮಾರ್ಕ್ ಆ್ಯಕ್ಚುಲಿ, ಇದು ಬಿಹೇವಿಯರ್ ನಿಮ್ಮದು, ಬಟ್ ಇಫ್ ಇಟ್ ಈಸ್ ಮಾರ್ಕಿಂಗ್ ಇಶ್ಯೂ. ಸೊ ಇದೆಲ್ಲ ಟೆಸ್ಟ್ ಕೇಸ್ ಬರೀಬೇಕಾದ್ರೆ ಯು ಶುಡ್ ಗೆಟ್ ಐಡಿಯಾ. ಸೊ ಒಂದಾಯಿತು ನೆಗೆಟಿವ್ ಸಿನಾರಿಯೋ. ಓಕೆ, ದೆನ್ can you select multiple mails and move to the same label? andre 1 2 3. Are you getting label option? Still getting right? Yes. Click on this. See, now the behavior has changed. Either you can select like this. ಇದೆಲ್ಲ ಏನಕ್ಕೆ ಈ ಥರ ಬರ್ತಿದೆ? ಫಸ್ಟ್ ಟೈಮ್ if you want to see once again, Because of multiple. did you observe here? One more time I will start. ಈ ಮೈನಸ್ ಐಕನ್ ಏನಕ್ಕೆ ಬರ್ತಿದೆ ಈ ಥರ? these options are we are not available. Add multiple. ಇದಕ್ಕೆ ಬರ್ತಿಲ್ಲ ಚೆಕ್ ಬಾಕ್ಸಿಗೆ, ಇದೆಲ್ಲ ಚೆಕ್ ಬಾಕ್ಸ್ ಅಂತ ಹೇಳ್ತಾರೆ. these are all ಚೆಕ್ ಬಾಕ್ಸಸ್. ಇದು ಒಳಗಡೆ ಒಂದು ಮೈನಸ್ ಐಕನ್ ಇದೆಯಾ ಒಳಗಡೆ, ಬಟ್ ಇದಕ್ಕಿಲ್ಲ. ಇವನ್ ಐ ಡೋಂಟ್ ನೋ ಆ್ಯಕ್ಚುಲಿ ವೈ ಇಟ್ ಈಸ್ ಕಮಿಂಗ್. ಲೈಕ್ ದಿಸ್ ಯು ಹ್ಯಾವ್ ಟು ಥಿಂಕ್. ಸೊ ಇಟ್ ಮೈಟ್ ಬಿ ಅ ಇಶ್ಯೂ, ನಾಟ್ ಅ ಇಶ್ಯೂ. ಯು ಕ್ಯಾನ್ ಲಾಗ್ ಇಟ್ ರೈಟ್ ವೆಲ್ ಟೆಸ್ಟಿಂಗ್ ಅಲ್ವಾ? These kind of observation you should be very keen observation you have to do here. ನಾನು ಇವಾಗ ಅಬ್ಸರ್ವ್ ಮಾಡಿದ್ದಲ್ವ, ಸ್ಟಿಲ್ ಯು ಕ್ಯಾನ್ ಅಬ್ಸರ್ವ್ ಲೈಕ್ ದಿಸ್. ಸೊ ಇದನ್ನು ಈ ಮಲ್ಟಿಪಲ್ ಸೆಲೆಕ್ಟ್ ಮಾಡಿದ್ರೆ ಈ ಥರ ಬರ್ತಿದೆ. ಲೆಟ್ ಸಿ when I select single, now it is coming. See, now it is coming as a checkbox ticked. But if you select multiple and click on label, for first one it is coming like this, second thing is coming like this.
Okay, we'll add one more. Now see, all for all the three it is coming like why, even I don't know, maybe we are already marked, right? So we will take another mails. We'll see the behavior. See, now it is not coming, only for updates it's coming, because those three mails are already marked to class and label section alva, only for that reason. Okay. Yes, yes, correct. Like this you have to think. So what we'll do, we will remove this. The delete scenario also you have to check. Once I delete, go to inbox and check the label. ಯಾವ ಮೇಲ್ ಡಿಲೀಟ್ ಮಾಡಿದ್ವಿ ಅಂತಲೇ ನೆನಪಿಲ್ಲ. ಓಕೆ, ಮೇ ಬಿ ದಿಸ್ ಮೇಲ್ ವಿ ಮಾರ್ಕ್ಡ್ ಆಸ್ ಕ್ಲಾಸ್ ಅಲ್ವಾ? ಓಕೆ, ವಿಲ್ ಡೂ ಒನ್ ಸೆಪ್ರೇಟ್. ಓಕೆ, ಸೊ ಗೂಗಲ್ ಇದನ್ನು ಲೇಬಲ್ ಮಾಡೋಣ ಸೆಕ್ಯೂರಿಟಿ ಅಲರ್ಟ್. ಸೊ ಐ ವಿಲ್ ಮೂವ್ ಟು ಕ್ಲಾಸ್. It is there in inbox ಅಲ್ಲಿ. I will select Google and I will class ಅಂತ mark ಆಗಿದೆ. Okay, so now I will go to this class and I will delete this. ಅಲ್ಲಿ ಡಿಲೀಟ್ ಆಗುತ್ತೆ ಆಗಲ್ವಾ ಇವಾಗ ಇನ್ಬಾಕ್ಸ್ ಅಲ್ಲಿ? ಇಲ್ಲಿ ಲೇಬಲ್ ಸೆಕ್ಷನ್ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಸೊ ಇನ್ಬಾಕ್ಸಲ್ಲಿ ಹೋಗ್ಬಿಟ್ಟು ನಾನು ಗೂಗಲ್ ಮೇಲೆ ನೋಡ್ತಾರೆ ಇರುತ್ತೆ ಇರಲ್ವಾ? ಮೇಲ್ ಡಿಲೀಟ್ ಆಗಿಬಿಟ್ಟಿದೆ, ಬಿಕಾಸ್ ಯು ಡಿಲೀಟೆಡ್ ದಟ್ ಮೇಲ್, ರೈಟ್? ಯು ನಾಟ್ ಅನ್ಚೆಕ್ಡ್ ದ ಲೇಬಲ್, ಯು ಡಿಲೀಟೆಡ್ ದ ಮೇಲ್ ಇಟ್ ಸೆಲ್ಫ್. ಸೊ ಮೇಲ್ ವಿಲ್ ನಾಟ್ ಬಿ ದೇ ಅವೈಲಬಲ್ ಇಯರ್. ಗೊತ್ತಾಯ್ತಾ? ಇನ್ಸ್ಟೆಡ್ ಆಫ್ ಡಿಲೀಟಿಂಗ್ ಇಯರ್, ಯು ಡಿಲೀಟೆಡ್ ಇನ್ ದ ಲೇಬಲ್ ಸೆಕ್ಷನ್. ಲೇಬಲ್ ಸೆಕ್ಷನ್ ಡಿಲೀಟ್ ಆಗಿದ್ದು, ಇಟ್ ಶುಡ್ ರಿಟೈನ್ ಇನ್ ಇನ್ಬಾಕ್ಸ್ ಇಫ್ ಯು ಆಸ್ಕ್ ಮೀ, ಬಟ್ ಇಟ್ ಈಸ್ ನಾಟ್ ರಿಟೈನಿಂಗ್ ಇನ್ ದ ಇನ್ಬಾಕ್ಸ್. It is gone from the database itself. So this is the business requirement. So e logics ella you should think while refining or while writing test cases. So ಇಲ್ಲಿ ಏನು ಮಾಡಿದೆ, ನಾನು ಒಂದು ಮೇಲ್ ತೊಗೊಂಡು ಲೇಬಲ್ ಮಾಡಿದೆ, ಕರೆಕ್ಟಾ? ವಿಲ್ ಸಿ ಒನ್ ಮೋರ್ ಮೇಲ್. ಯಾವುದಾದ್ರು ಮೇಲ್ ಇದೆ, ವೆಲ್ಕಮ್ ಟು ಯುವರ್ ಬಿಸ್ನೆಸ್ ಪ್ರೊಫೈಲ್ ಸಮಥಿಂಗ್. ಸೊ ವಾಟ್ ಐ ಡಿಡ್, ಐ ಮಾರ್ಕ್ಡ್ ಆಸ್ ಕ್ಲಾಸ್ and I applied. ಸೊ ಕ್ಲಾಸ್ ಅಂತ ಬಂತು. ಸೊ ವಾಟ್ ಐ ವಿಲ್ ಗೋ, ಕ್ಲಾಸ್ ಅಂತ ಹೋಗಿದ್ದೀನಿ. ಸೊ ಈ ಮೇಲ್ ಇಲ್ಲೂ ಇದೆ, ಗೂಗಲ್ ಬಿಸ್ನೆಸ್ ಪ್ರೋ ಅನ್ನೋದು. ಬಿಸ್ನೆಸ್ ಪ್ರೋ ಇಟ್ ಕಮ್ಸ್ ಅಂಡರ್ ಲೇಬಲ್ ಸೆಕ್ಷನ್ ಆಲ್ಸೋ. ನಾನಿಲ್ಲಿ ಇನ್ಸ್ಟೆಡ್ ಆಫ್ ಅನ್ಚೆಕಿಂಗ್ ದಿಸ್, ವಾಟ್ ಐ ಡಿಡ್, ಐ ಡಿಲೀಟೆಡ್ ಇಟ್. Deleted this mail, so it has gone from database itself. See this, that mail is not available here. So these kind of scenarios you have to think ಅಷ್ಟೇ. ಮೇನ್ಲಿ ನೀವೇನು ಗೊತ್ತಾ, ಕ್ರೆಡ್ ಆಪ್ರೇಷನ್ಸ್ ಅಂತ ಹೇಳ್ತಾರೆ. ವೈಲ್ ಟೆಸ್ಟಿಂಗ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಕ್ರೆಡ್ ಆಪ್ರೇಷನ್ಸ್. ಅಂದರೆ ಕ್ರಿಯೇಟ್ ಆರ್ ಅಂದರೆ ರೀಡ್, ಯು Understand. no, you are creating a record, reading a record, and what else you can do, update. ಇನ್ನೊಂದು ಡಿ, ಕ್ರಿಯೇಟ್ ಮಾಡಿದ್ರಿ, ರೀಡ್ ಮಾಡಿದ್ರಿ, ಅಪ್ಡೇಟ್ ಮಾಡಿದ್ರಿ, ದೆನ್ ಲಾಸ್ಟ್ ಡಿಲೀಟ್. ಸೊ ಇದನ್ನು ಕ್ರೆಡ್ ಆಪ್ಷನ್ ಅಂತ ಹೇಳ್ತಾರೆ, ಕ್ರೆಡ್ ಆಪ್ರೇಷನ್ಸ್. ಸೊ ಬೇಸಿಕಲಿ ವೆಲ್ ಟೆಸ್ಟಿಂಗ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದಿಸ್ ಕ್ರೆಡ್ ಆಪ್ರೇಷನ್ಸ್. ಓಕೆನಾ? ಸೊ ಇಲ್ಲಿ ನಾವೇನು ಮಾಡಿದ್ವಿ, ಈ ಕ್ರಿಯೇಟೆಡ್ ಎ ಲೇಬಲ್ ಅಲ್ವಾ, ವಿ ಅಪ್ಡೇಟೆಡ್ ದ ಲೇಬಲ್, ಮೀನ್ಸ್ ವಿ ಆಡೆಡ್ ಸಮ್ ಮೇಲ್ಸ್ ಆ್ಯಂಡ್ ಎವ್ರಿಥಿಂಗ್. if I delete entire label ಏನಾಗುತ್ತೆ,
have to think like that. So one more mail is there. What I will do, I will mark it as class. ಓಕೆ, ನಾನು ಈ ಲೇಬಲ್ನ ಈ ಮೇಲ್ ಡಿಲೀಟ್ ಮಾಡಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಐ ಆಮ್ ಡಿಲೀಟಿಂಗ್ ಲೇಬಲ್ ಇಟ್ ಸೆಲ್ಫ್. It's asking confirmation message, so this will be given in the requirement. So I want an remove label confirmation pop-up ಅಂತ ಹೇಳ್ತಾರೆ. ಇದನ್ನ ಈ ಥರ ಸೆಂಟರಲ್ಲಿ ಪಾಪಪ್ ಬಂದರೆ ಕನ್ಫರ್ಮೇಷನ್ ಪಾಪಪ್. ಓಕೆ, ಪಾಪಪ್ ಮೀನ್ಸ್ ಸಮಥಿಂಗ್ ಆಸ್ ಪಾಪಪ್ ಇನ್ ಆನ್ ದ ವಿಂಡೋ. ಓಕೆ, ಏನೋ ಅಪಿಯರ್ ಆಗಿದೆ. ಸೊ ಲೈಕ್ ದಟ್. ರಿಮೂವ್ ದ ಲೇಬಲ್ ಕ್ಲಾಸ್ ಫ್ರಮ್ ಒನ್ ಕನ್ವರ್ಸೇಷನ್ ಆ್ಯಂಡ್ ಡಿಲೀಟ್ ದ ಲೇಬಲ್. ಏನಿದೆ ಒನ್ ಕನ್ವರ್ಸೇಷನ್ನು? ಏನಕ್ಕೆ ಬರ್ತಿದೆ ಅದು ಒನ್ ಅಂತ? Because one mail has been selected. Correct. You can check that. We'll select one more mail. GitHub auto class. So now I click on remove label. ಟು ಕನ್ವರ್ಸೇಷನ್ ಯಾಕೆ ಹೇಳಿ? 2 ಮೇಲ್ ಆಯಿತು. ಕರೆಕ್ಟಾ? ಸೊ ಲೈಕ್ ದಿಸ್ ದೇರ್ ವಿಲ್ ಬಿ ರಿಕ್ವೈರ್ಮೆಂಟ್ ಫಾರ್ ದಿಸ್. ಆಯಿತಾ? ಸೊ ಇಫ್ ಯು ಡಿಲೀಟ್ ದಿಸ್, ಮೇಲ್ಸು ಡಿಲೀಟ್ ಆಗುತ್ತೆ, ಎಲ್ಲ ಡಿಲೀಟ್ ಆಗುತ್ತಾ? ಇಲ್ಲ ಜಸ್ಟ್ ಲೇಬಲ್ ಡಿಲೀಟ್ ಆಗುತ್ತಾ, ಮೇಲ್ ಡಿಲೀಟ್ ಆಗುತ್ತಾ? Just label delete ಆಗುತ್ತೆ, ಮೇಲ್ಸ್ ರಿಟರ್ನ್ ಆಗುತ್ತಾ? ಓಕೆ, ವಿಲ್ ಸಿ. ಇವನ್ ಐ ಡೋಂಟ್ ನೋ. ಲೇಬಲ್ ಆಸ್ ಡಿಲೀಟೆಡ್, ಮೇಲ್ ಆಗಿದೆ. ಬಟ್ ವೇರ್ ಇಸ್ ದಟ್ ಸೆಕ್ಷನ್? GitHub ಇದೆ, ಆಗಿದೆ ಅದು. ಬಟ್ ಆ್ಯಕ್ಚುಲಿ ಡಿಡ್ ಯು ಅಬ್ಸರ್ವ್ ಸಮಥಿಂಗ್? ಏನೋ ಬಗ್ಗಿದೆ ಅಂತ ಅನಿಸ್ಲಿಲ್ವಾ? ನಾಟ್ ಶೂರ್ ಇಟ್ಸ್ ಎ ಬಗ್ ಆರ್ ಎನ್ಹಾನ್ಸ್ಮೆಂಟ್ ಆರ್ ರಿಕ್ವೈರ್ಮೆಂಟ್. ಸೊ ವಿಲ್ ಡೂ ಒನ್ ಮೋರ್ ಟೈಮ್. ವಿ ವಿಲ್ ಕ್ರಿಯೇಟ್ ಒನ್ ಲೇಬಲ್ ಕ್ಲಾಸ್. Create class, go to inbox, select GitHub mails and mark it to class. ಆಯಿತಾ? ವಾಟ್ ಐ ವಿಲ್ ಡೂ, ಕ್ಲಾಸಿಗೆ ಹೋಗ್ತೀನಿ. ಇನ್ಬಾಕ್ಸ್ ಆಯಿತು. ಸೊ ಕ್ಲಾಸಲ್ಲಿ ಮಾರ್ಕ್ ಆಗಲಿಲ್ವಾ? ಮಾರ್ಕ್ ಆಗಿದೆ. ಏನೇನು ಬರ್ತಲ್ಲ? ವಾಟ್ ವಿ ಮಿಸ್ಡ್? ಕ್ಲಾಸ್ ಅಂತ ಮಾರ್ಕ್ ಆಗಿದೆ ಅಲ್ಲ? ಇಟ್ ಈಸ್ ನಾಟ್ ಕಮಿಂಗ್. ಇಶ್ಯೂ, ಬಿಗ್ ಇಶ್ಯೂ. ಫುಲ್ ಖುಷಿ ಇವಾಗ ಬಗ್ ಸಿಕ್ಬಿಟ್ರೆ ಈ ಥರ. ಆ್ಯಕ್ಚುಲಿ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಓ ಏನಪ್ಪ ಬಗ್ ಹುಡುಕ್ಬಿಟ್ಟೆ, ನಾನು ಫುಲ್ ಖುಷಿ ಇವಾಗ. ಸೊ ಸಿವಿಯಾರಿಟಿ 1 ಬಗ್ಗ, ಸಿವಿಯಾರಿಟಿ 2 ಬಗ್ಗ ಇದು. ಐ ಮಾರ್ಕ್ಡ್ ಆಸ್ ಎ ಕ್ಲಾಸ್ ಬಟ್ ಇಟ್ ಈಸ್ ನಾಟ್ ವಿಸಿಬಲ್ ಅಂಡರ್ ಕ್ಲಾಸ್. ಯಾವ ಟೈಪ್ ಬಗ್ ಇದು? ಸಿವಿಯಾರಿಟಿ 1 ಆರ್ ಸಿವಿಯಾರಿಟಿ 2? ಸೇವ್ 2 ಬರುತ್ತೆ. ಸೇವ್ 1 ಅಂತ ಹೇಳಿದ್ರೆ ನಿಮ್ಗೆ ಲೇಬಲೇ ಕ್ರಿಯೇಟ್ ಆಗ್ತಿಲ್ಲ, ಲೇಬಲ್ ಸೆಕ್ಷನ್ನೇ ಕಾಣಿಸ್ತಾ ಇಲ್ಲ. ಸೊ ಆ ಥರ ಬಂದಾಗ ಇಟ್ಸ್ ಎ ಸೇವ್ 1 ಇಶ್ಯೂ. ನಿಮ್ಗೆ ಲಾಗಿನ್ ಆಗಿಲ್ಲ, ಲಾಗಿನ್ ಆಗಿ ಲೇಬಲ್ ಆಪ್ಷನ್ ಕಾಣಿಸ್ತಾ ಇಲ್ಲ, ಒಬ್ಬ ಯೂಸರ್ ಕಾಣಿಸ್ತಿದೆ, ಒಬ್ಬ ಯೂಸರ್ ಕಾಣಿಸ್ತಿಲ್ಲ. ಸೊ ದೋಸ್ ಕೈಂಡ್ ಆಫ್ ಸಿನಾರಿಯೋಸ್ ಕಮ್ಸ್ ಅಂಡರ್ ಸೇವ್ 1. ಫುಲ್ ಬ್ಲಾಕ್ ಆಗಿಬಿಟ್ಟಿದೆ, ಮೇನ್ ಮಾಡಲೇ ವರ್ಕ್ ಆಗ್ತಿಲ್ಲ ಲೇಬಲ್ಸ್ ಅನ್ನೋದು. ಸೊ ಅವಾಗ ನೀವು ಸೇವ್ 1 ಇಶ್ಯೂ. ಇನ್ ಸೇವ್ 2, ದಿಸ್ ಈಸ್ ಸೇವ್ 2. ಯಾಕಂದರೆ ಇಟ್ ವಾಸ್ ವರ್ಕಿಂಗ್ ಪ್ರೀವಿಯಸ್ಲಿ, ನೌ ಇಟ್ ಈಸ್ ನಾಟ್ ವರ್ಕಿಂಗ್. ಈ ಥರ ಇಶ್ಯೂ ಇರುತ್ತೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನೀವು ವರ್ಕ್ ಆಗುತ್ತೆ, ಒನ್ ಯು ಡೂ ಮಲ್ಟಿಪಲ್ ಟೈಮ್ಸ್ ಅಲ್ವಾ, ಸಮಥಿಂಗ್ ವಿಲ್ ಬ್ರೇಕ್. ದಟ್ಸ್ ವೈ ಟೆಸ್ಟಿಂಗ್ ಶುಡ್ ಬಿ ಡನ್ ಮಲ್ಟಿಪಲ್ ಟೈಮ್ಸ್.
Okay, we will do one more time. So we'll see. We will mark this class. See, now also it's not appearing. Something is broken. Not sure. Wait a second. We'll close this Gmail and we will come back. So ಈ ಥರನೂ ಮಾಡಿಸ್ತಾರೆ ನಿಮಗೆ. ಇಫ್ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್ ದೇ ವಿಲ್ ಟೆಲ್ ಯು ಟು ಲಾಗ್ ಔಟ್ ಆ್ಯಂಡ್ ಲಾಗ್ ಇನ್. So see, now it has come. Correct? So this is a intermittent issue. Intermittent issue ಅಂತ ಹೇಳ್ತಾರೆ ಇದನ್ನು. ಏನು ಇಶ್ಯೂ? ಇಂಟರ್ಮಿಟೆಂಟ್. ಇಂಟರ್ಮಿಟೆಂಟ್ ಅಂದರೆ ಒಂದ್ಸಲ ಬರ್ತಿದೆ ಒಂದ್ಸಲ ಬರ್ತಿಲ್ಲ. So this thing you have observed. How do you justify this? It's intermittent. There is a bug. You have to justify. How do you justify? This is intermittent. ಹೇಗೆ ಮಾಡ್ಬೋದು? ಡೆವಲಪರ್ ವಿಲ್ ಸೇ ಸಿಮ್ಯುಲೇಟ್ ದ ಇಶ್ಯೂ ಐ ವಿಲ್ ಸಿ ಅಂತ ಹೇಳ್ತಾನೆ. ಬಾರೋ ಸಿಮ್ಯುಲೇಟ್ ಮಾಡ್ತೀನಿ ಅಂತ ನೀವು ಹೋಗ್ತೀರಾ, ಬಟ್ ಯು ಕ್ಯಾನಾಟ್ ಸಿಮ್ಯುಲೇಟ್. ಅಟ್ ದ ಟೈಮ್ ವಾಟ್ ಯು ಹ್ಯಾವ್ ಟು ಡೂ? ಹೌ ಕ್ಯಾನ್ ಯು ಜಸ್ಟಿಫೈ ಅಂತ ಹೇಳಿದ್ರೆ, while testing you record a screen recording option will be there. Correct? You enable the screen recording and start doing testing. So go to inbox, select mail, mark it as class. Okay, then come back to class. See, now it is visible. Before that it was not visible alva. So like that you have to record screen and show them. See, for first time it is working, second time it is not working. Like that you should explain him. So then he will consider, yes, it's issue, I will check ಅಂತೇಳಿ ಹೋಗ್ತಾರೆ. ಜಗಳ ಆಡ್ಬೇಕು ಆ್ಯಕ್ಚುಲಿ ಇನ್ ರಿಯಲ್ ಟೈಮು. ಅಪ್ಲಿಕೇಶನ್ನಲ್ಲಿ ಹೇಗಾಗುತ್ತೆ ಅಂದರೆ ಡೆವಲಪರ್ಸ್ಗೂ ಟೆಸ್ಟರ್ಗೂ ಒಂಥರ ಯಾವಾಗಲೂ ಜಗಳನೇ. ಯಾಕಂದರೆ ಇಫ್ ಬೋತ್ ಆರ್ ಇನ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್, ವೆಲ್ ಆ್ಯಂಡ್ ಗುಡ್. ಇಫ್ ಸಮ್ಮನ್ ಫೀಲ್ಸ್ is not a good developer, or he might think this tester is not good, always taunting us, always keep asking questions, or simply logging bug for everything. So ಆ ಥರ ಮೈಂಡ್ಸೆಟ್ ಬಂದುಬಿಟ್ಟಾಗ, ಸೊ ಡೆಫಿನೆಟ್ಲಿ ದೇರ್ ವಿಲ್ ಬಿ ಕ್ವಾರಲ್ ಬಿಟ್ವೀನ್ ಟೆಸ್ಟರ್ ಆ್ಯಂಡ್ ಡೆವಲಪರ್. ದಟ್ಸ್ ವೈ ಎನ್ವಿರಾನ್ಮೆಂಟ್ ಶುಡ್ ಬಿ ಪ್ರಾಪರ್ ಎನ್ವಿರಾನ್ಮೆಂಟ್ ಇದ್ದರೆ, ಇಫ್ ಯು ಹ್ಯಾವ್ ಎ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಯು ವಿಲ್ ಬಿ ಬಿಕಮ್ ಫ್ರೆಂಡ್ಸ್, ಆರ್ ಎಲ್ಸ್ ನೀವು ಇಬ್ಬರು ಕಿತ್ತಾಡಬೇಕಾಗುತ್ತೆ. ಅದು ಬರ್ತಿಲ್ಲ, ಇದು ಬರ್ತಿಲ್ಲ, ನೀನು ಸರಿ ಮಾಡಿಲ್ಲ, ನಾನು ಸರಿ ಮಾಡಿಲ್ಲ, ವಿಲ್ ಎಂಡ್ ಅಪ್ ವಿತ್ ಎ ಮೆಸ್. ಓಕೆ, ಸೊ ಇಂಟರ್ಮಿಟೆಂಟ್ ಇಶ್ಯೂನ ಈ ಥರ ರೆಕಾರ್ಡ್ ಮಾಡಿ ತೋರಿಸಿ ಜಸ್ಟಿಫೈ ಮಾಡ್ಕೋಬೇಕು. ಓಕೆ, ಸೊ ಒನ್ ಮೋರ್ ಬಗ್ ವಾಸ್ದೆ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಕ್ಲಾಸ್ ಅಂತಿದೆಯಲ್ಲ, ಇಲ್ಲಿ 2 ಮೇಲ್ ಇದೆ. ಸೊ ನಾನು ಇವಾಗ ಕ್ಲಾಸ್ ಲೇಬಲಲ್ಲಿದ್ದೀನಿ, 2 ಮೇಲ್ ಕಾಣಿಸ್ತದೆ. ಓಕೆ, ಲೇಬಲ್ ಇಸ್ ಈಕ್ವಲ್ ಟು ಕ್ಲಾಸ್ ಅಂತ ಇಲ್ಲಿದೆ, ಫಿಲ್ಟರ್ ಆಗಿದೆ, ಇಲ್ಲಿ ಫಿಲ್ಟರ್ಸ್ ಅಪ್ಲೈಡ್ ಆಗಿರೋದು. ಈ ಫಿಲ್ಟರ್ ತಾನೇ ಮಾಡ್ಕೊಂಡಿರೋದು ನಾವು 2 ಮೇಲ್ನ. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಡಿಲೀಟ್ ದಿಸ್, ರಿಮೂವ್ ದ ಲೇಬಲ್. ಲೇಬಲ್ ರಿಮೂವ್ ಆಯಿತು, ಬಟ್ ಇಲ್ಲಿ ಫಿಲ್ಟರ್ ಹಂಗೆ ರಿಟರ್ನ್ ಆಗಿದೆಯಾ? ಆ್ಯಕ್ಚುಲಿ ಇಶ್ಯೂ ಇದು ನನಗನ್ಸಿದ ಪ್ರಕಾರ. ದಿಸ್ ಶುಡ್ ಅಪ್ಡೇಟ್. when I delete something, this filter should go. You can log this bug, save to bug only. ಇದು ಬಗ್ಗೆ ಆ್ಯಕ್ಚುಲಿ, ಬಟ್ ಐ ಡೋಂಟ್ ನೋ ಜಿಮೇಲ್ ಹೇಗೆ ಮಾಡಿದ್ದಾರೆ ಅಂತ ಬಿಸ್ನೆಸ್ ಓನರ್ನೇ ಕೇಳಬೇಕು. when I delete this label also, the filter should retain ಅಂತಿದ್ರೆ, so it's a expected behavior, so well and good, let it be there. If it is not expected behavior, if it is issue, log ಮಾಡಿ ಫಿಕ್ಸ್ ಮಾಡಿಸ್ಬೇಕು. at that time what will happen, when you delete the label, so this should go, and the mail which are filtered here, this also should go. See, now it got refreshed, automatically it got refreshed. So there are some requirements, but I feel that is a issue from my end. ಸೊ ಯಾವಾಗಲೂ ನೀವು ಎಂಡ್ ಯೂಸರ್ ಪರ್ಸ್ಪೆಕ್ಟಿವಿಂದ ಟೆಸ್ಟ್ ಮಾಡಬೇಕು ಅಷ್ಟೆ.
So testing should be done like that only as end user. I should not think from the ಅಪ್ಲಿಕೇಶನ್ ಸೈಡ್ ಇಲ್ಲ ಟೀಮ್ ಸೈಡಿಂದ ಯೋಚನೆ ಮಾಡಬಾರ್ದು. ಸೊ ಎಂಡ್ ಯೂಸರ್ಗೆ ಪ್ರಾಡಕ್ಟ್ ಹೋದಾಗ ಹೌ ಎಂಡ್ ಯೂಸರ್ ಯೂಸಸ್, ಹೌ ಎಂಡ್ ಯೂಸರ್ ಥಿಂಗ್ಸ್, ಆ ಥರ ಥಿಂಕ್ ಮಾಡಿ ಟೆಸ್ಟ್ ಮಾಡಬೇಕು. ಸೊ ನಾನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಸುಮ್ಮನೆ ನಿಮ್ಮ ಜೊತೆ ಮಾತಾಡ್ಕೊಂಡು ಅಷ್ಟೇ ಎಕ್ಸ್ಪ್ಲೋರ್ ಮಾಡಿದ್ದು. ಇವಾಗ ಈ ಲೇಬಲ್ ಸೆಕ್ಷನ್ನು ನಾನು ಸ್ಟಾರ್ಟಿಂಗ್ ಏನು ಮಾಡೋಣ ಅಂತ ನೋಡ್ತಾ ಇದ್ದೆ ಅಲ್ವಾ, ಯಾವುದು ಸಿನಾರಿಯೋ ತಗೊಳ್ಳೋಣ ಅಂತ. ಸೊ ಲೇಬಲ್ಸ್ ತಗೊಂಡೆ, ಈಗ ಈ ಥರ ಸಿನಾರಿಯೋ ಸಿಕ್ತು. ಲೈಕ್ ದಟ್ ಯು ಹ್ಯಾವ್ ಟು ಥಿಂಕ್ ಅಷ್ಟೇ. ಓಕೆ ಓಕೆ ಸೊ ಇದು ಅಪ್ಲಿಕೇಶನ್ ವಾಯ್ಸು. ದೆನ್ ರಿಯಲ್ ಟೈಮ್ ನೀವು ತಗೊಂಡು ಇವಾಗ ಇದೆಲ್ಲ ಗೊತ್ತಾಯ್ತಲ್ಲ ಟೆಸ್ಟ್ ಕೇಸ್ ಯಾವ ಥರ ಬರೆಯೋದಂತ. ಸೊ ಇಲ್ಲಿ ಏನು ಮಾಡಿದ್ವಿ, ಮಾರ್ಕ್ ಲೇಬಲ್ ಎಸ್ ಟ್ವೈಸು. ಇನ್ನೊಂದು ಏನು ಮಾಡೋಣ ಸಿನಾರಿಯೋ, ವೆರಿಫೈ ಬೈ ಡಿಲೀಟಿಂಗ್ ಲೇಬಲ್. ಡಿಲೀಟಿಂಗ್ ಲೇಬಲ್ ಇನ್ನೇನು ಮಾಡಿದ್ವಿ, ಮಲ್ಟಿಪಲ್ ಮೇಲ್ಸ್. ಮಾರ್ಕ್ ಮಲ್ಟಿಪಲ್ ಮೇಲ್ಸ್ ಆ್ಯಂಡ್ ಮಾರ್ಕ್ ಅಲ್ಲ, ಸೆಲೆಕ್ಟ್ ಮಲ್ಟಿಪಲ್ ಮೇಲ್ಸ್ ಆ್ಯಂಡ್ ಮೂವ್ ಟು ಲೇಬಲ್. ಇದು ಮಾಡಿದ್ವಾ, ಇನ್ಬಾಕ್ಸ್ select all and move to label. Apply. Yes, you can do n number of mails, but I don't know the count, but we did by selecting some mails. 7 to 1 page there were 7 mails, so I was able to select. So this question should appear, how many mails I can move to label section. ಇಲ್ಲಿ ಒಂದು ರಿಕ್ವೈರ್ಮೆಂಟ್ ಡ್ರಾಫ್ಟ್ ಮಾಡ್ತಾ ಇರ್ತಾನಲ್ಲ, ಐ ವಾಂಟ್ when I click on label, I want new label option to type, and if mails are selected, label option should be displayed and user can move to particular label. So move to particular label ಅಂತ ಹೇಳಿ ನೋಡಿದ ತಕ್ಷಣ, so how many mails I can move at a time, you have to ask the question. So what PO explains, as of now we have not done any restriction, you can move n number of mails ಅಂತ ಹೇಳ್ತಾನೆ. ಇಲ್ಲ ಅಂದರೆ ಓನ್ಲಿ 10 mails at a time ಅಂತ ಹೇಳ್ತಾನೆ. ಕರೆಕ್ಟಾ? ಸೊ ಬೇಸ್ಡ್ ಆನ್ ದಟ್ ಯು ವಿಲ್ ಡ್ರಾಫ್ಟ್ ಎ ರಿಕ್ವೈರ್ಮೆಂಟ್. ವೆರಿಫೈ ಓನ್ಲಿ 10 mails are selected and move to this label. ಸೊ 10 mails ಸೆಲೆಕ್ಟ್ ಮಾಡಿ ಮೂವ್ ಮಾಡ್ತೀರಾ. ನೆಗೆಟಿವ್ ಸಿನಾರಿಯೋ 11 mails ಸೆಲೆಕ್ಟ್ ಮಾಡಿ ಮೂವ್ ಮಾಡ್ತೀರಾ. ವರ್ಕ್ ಆಗುತ್ತಾ? ಆಗಲ್ವಾ? ಫಸ್ಟ್ ಟೈಮ್ ಪಾಸಿಟಿವ್ 10 ಅಂತ ಹೇಳಿದ್ರೆ 10. ನೆಕ್ಸ್ಟ್ ಯು ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಶುಡ್ ವರ್ಕ್. 10 ಅಂತ ಹೇಳಿದರೆ 9 ಸೆಲೆಕ್ಟ್ ಮಾಡೋದು ವರ್ಕ್ ಆಗುತ್ತಾ? ಆಗಲ್ವಾ? ಆಗುತ್ತೆ. ಸಿಂಪಲ್. ಏನಕ್ಕೆ ಹೇಳಿ, ಇಟ್ಸ್ ಬಿಲೋ ದ ರಿಕ್ವೈರ್ಮೆಂಟ್. ದಿಸ್ ಈಸ್ ನಥಿಂಗ್ ಬಟ್ ಒಂದು ಎಕ್ಸಾಂಪಲ್ ಟೆಸ್ಟ್ ಕೇಸ್ ಡಿಸೈನ್ ಟೆಕ್ನಿಕ್ ಹೇಳಿದ್ದೆ, ನನ್ನ ನೆನಪಿದೆಯಾ? ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಮೀನ್ಸ್ ಇದೇನೆ. ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಅಂದರೆ, so my requirement is to move 10 mails. What you will do, 9 mails move ಮಾಡ್ತೀರಾ, 11 mails move ಮಾಡ್ತೀರಾ. 10 should work, 9 should work, 11 fail. ನೀವು 11 ಮಾಡಿದ್ರು ಅಷ್ಟೇ, 311 ಮಾಡಿದ್ರು ಅಷ್ಟೇ, 4 11s ಮಾಡಿದ್ರು ಅಷ್ಟೇ. So it won't work. It should not work actually. more than 10 not allowed ಅಂತ ಹೇಳಿದ್ರೆ ಮುಗೀತು. ಇಟ್ ಶುಡ್ ನಾಟ್ ಅಲೋ ಯು ಟು ಮೂವ್. ದಿಸ್ ಈಸ್ ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಟೆಕ್ನಿಕ್. ಇದೆಲ್ಲ ನೀವು ಮೇಲ್ ಅಪ್ಲೈ ಮಾಡಿ ಟೆಸ್ಟ್ ಕೇಸ್ ಬರೀಬೇಕು ಅಂತ ಹೇಳೋದು ಇದೇನೆ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಯು ವಿಲ್ ರೈಟ್ ಟೆಸ್ಟ್ ಕೇಸಸ್ ಲೈಕ್ ದಿಸ್. 3 ಟೆಕ್ನಿಕ್ಸ್ ಹೇಳಿದ್ದೆ, ಈಕ್ವಲೆನ್ಸ್ ಪಾರ್ಟಿಷನ್, ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್, ಎರರ್ ಗೆಸ್ಸಿಂಗ್ ಅಂತೇಳಿ. ನೆನಪಿದೆಯಾ? ಇವಾಗ ನಾವು ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಅಪ್ಲೈ ಮಾಡಿ ಇದನ್ನು ಟೆಕ್ನಿಕ್ ಬರೆದ್ವಿ ಅಷ್ಟೇ.
ಸೊ ಈ ಥರ ಟೆಸ್ಟ್ ಕೇಸಸ್ ಬರೀಬೇಕು ನೀವು. ಸೊ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಪ್ರಾಕ್ಟೀಸ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಅಪ್ಲಿಕೇಶನ್ ಮೇಲೆ, ಯು ವಿಲ್ ಗೆಟ್ ಸಮ್ ಗ್ರಿಪ್. ಈ ಟೆಸ್ಟ್ ಕೇಸ್ ಬರೆದು ನಿಮಗೆ ಬೋರ್ ಆಗಬೇಕು, ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಬೇಕು ಆ್ಯಕ್ಚುಲಿ. ಮ್ಯಾನ್ಯಲ್ ಟೆಸ್ಟ್ ಕೇಸ ಯಾರು ಬರೀತಾರಪ್ಪ ಅಂತ ಮೈಂಡಿಗೆ ಬಂದಿರುತ್ತೆ ಈಗಲೇ. ಬಟ್ ಕಲ್ತ ಮೇಲೆ ಬಂದರೆ ಒಳ್ಳೇದದು. ಬಟ್ ಬಿಫೋರ್ ಲರ್ನಿಂಗ್ ಓನ್ಲಿ ಇಫ್ ಯು ಫೀಲ್ ಇಟ್ ಈಸ್ ಬೋರಿಂಗ್, ನಾಟ್ ಗುಡ್. ಇವಾಗ ನನಗೆ ಮ್ಯಾನ್ಯಲ್ ಟೆಸ್ಟ್ ಕೇಸ್ ಬರೆಯೋದಂದರೆ ಆಗಲ್ಲ. ಐ ಫೀಲ್ ಲೈಕ್ ಬೋರ್ ಆಗೇ ಆಗುತ್ತೆ. ಸೊ ಟೆಸ್ಟ್ ಕೇಸ್ ಯಾರು ಬರೆಯಲ್ಲ. ಇವತ್ತಿನ ನಾನು ನನ್ನ ವರ್ಕಲ್ಲಿ ಟೆಸ್ಟ್ ಕೇಸ್ ಬರೆಯಲ್ಲ. ನಾನು ಬೇರೆಯವ್ರಿಗೆ ಹೇಳಿ ಬರೆಸ್ತೀನಿ, ನಾನು ಬರೆಯಲ್ಲ. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಲೂಸ್ ಇಂಟ್ರೆಸ್ಟ್ ಅಷ್ಟೆ. ಸೊ ಬಟ್ ಆಸ್ ಎ ಫ್ರೆಷರ್ ಯು ಶುಡ್ ಬಿ ವೆರಿ ಎಂಥೂಸಿಯಾಸ್ಟಿಕ್ ಟು ರೈಟ್ ದ ಟೆಸ್ಟ್ ಕೇಸಸ್. ಎಷ್ಟು ಬರೆಸಿದ್ರು ಗೊತ್ತಾ ಟೆಸ್ಟ್ ಕೇಸಸ್? ನಮಗೆ ಬುಕ್ ತುಂಬೋಗ್ತಿತ್ತು, ಬುಕ್ಕಲ್ಲಿ ಬರೀಬೇಕಿತ್ತು. ಬುಕ್ಕಲ್ಲಿ ಒಂದು ಲೈನ್ ಹಾಕ್ಕೊಂಡು ಈ ಥರ ಈಗ ಕಾಲಮ್ಸ್ ಇದ್ದಾವೆಲ್ಲ, ಆ ಥರ ಕಾಲಮ್ಸ್ ಹಾಕ್ಕೊಂಡು ಪೇಜ್ ಉದ್ದಕ್ಕೂ ಸೊ ಸ್ಟೆಪ್ಸು, ಎಕ್ಸ್ಪೆಕ್ಟೆಡ್ ಬಿಹೇವಿಯರು, ಟೆಸ್ಟ್ ಡೇಟಾ ಅಂದ್ಕೊಂಡು ಬರೆಸ್ತಿದ್ರು. ಆಮೇಲೆ ಎಕ್ಸೆಲಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ರು. ಬಟ್ ಇಯರ್ ಯು ಆರ್ ಡೈರೆಕ್ಟ್ಲಿ ಪ್ರಾಕ್ಟೀಸಿಂಗ್ ಇನ್ ಎಕ್ಸೆಲ್. ನೋಟ್ಸೆಲ್ಲ ಯಾರು ಬರೀತಾರೆ ಇವಾಗ ಹೇಳಿ? ನೋ ಒನ್ ವಿಲ್ ರೈಟ್. ಅದಕ್ಕೋಸ್ಕರ ಬಟ್ ಇಫ್ ಯು ರೈಟ್ ನೋಟ್ಸಲ್ಲಿ ಬರೆದ್ರೆ ಒಳ್ಳೇದು ಆ್ಯಕ್ಚುಲಿ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಬಟ್ ಇವಾಗ ಯಾರೂ ಮಾಡಲ್ಲ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಓಪನ್ ವೆಬ್ಸೈಟ್ ಆ್ಯಂಡ್ ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ ಕಾಪಿ ಪೇಸ್ಟ್ ಎಲ್ಲ ಇದೆ. ಕಾಪಿ ಪೇಸ್ಟ್ ಮಾಡ್ಕೋಬೋದು ಬೇಗ ಸ್ಟೆಪ್ಸ್ನ. ಸೊ ಪೆನ್ನಿಗೆ ಬರೆಯೋಕ್ಕೆ, ಬುಕ್ಕಲ್ಲಿ ಬರೆಯೋದಕ್ಕಿಂತ ಇದು ಈಸಿ ಆ್ಯಕ್ಚುಲಿ. ಬಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಲ್ಲೇ ಬುಕ್ಕಿಂದ ಆಮೇಲೆ ಎಕ್ಸೆಲ್ ಬರಬೇಕು. ಬಟ್ ನಾವೇನು ಮಾಡ್ತಾಯಿದ್ವಿ, ಡೈರೆಕ್ಟ್ಲಿ ವಿ ಕೇಮ್ ಟು ಎಕ್ಸೆಲ್ ಅಷ್ಟೇ. ಈಸಿ ಮಾಡ್ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಐ ಡೋಂಟ್ ಸಿ ಮಚ್ ರೆಸ್ಪಾನ್ಸಸ್ ಫ್ರಮ್ ಯುವರ್ ಎಂಡ್. ಯಾರೂ ಟೆಸ್ಟ್ ಕೇಸ್ ಬರೀತಾ ಇಲ್ಲ. ಟೆಸ್ಟ್ ಕೇಸ್ ಬರೆದಿಲ್ಲ ಅಂದರೆ ನೀವು ಮ್ಯಾನುವಲ್ ಟೆಸ್ಟಿಂಗ್ ಕಂಪ್ಲೀಟ್ ಆಗೇ ಇಲ್ಲ ನಿಮ್ಮದು ಅಂತ ಅಂದ್ಕೋಬೇಕಾಗುತ್ತೆ ನಾನು ಅಷ್ಟೇ. ಯಾಕಂದರೆ ಮುಗಿದೋಯ್ತು 15 ಡೇಸ್. ಈಗ ನಾವು ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು? ಲಾಸ್ಟ್ ಮಂಡೇ. ಮ್ಯಾನುವಲ್ ಟೆಸ್ಟಿಂಗ್ ಈಸ್ ಕಂಪ್ಲೀಟೆಡ್ ಆ್ಯಕ್ಚುಲಿ. ವಿ ಆರ್ ಪ್ರಾಕ್ಟೀಸಿಂಗ್ ಪ್ರಾಜೆಕ್ಟ್. 1 more class ಇಸ್ ದೇರ್ ಅಷ್ಟೇ. ಈ ಕ್ಲಾಸಲ್ಲಿ ಕಲ್ತಿಲ್ಲ, ನೆಕ್ಸ್ಟ್ ಕ್ಲಾಸಲ್ಲೂ ಕಲ್ತಿಲ್ಲ ಅಂದರೆ ಮತ್ತೆ ವೆನ್ ಯು ಗೆಟ್ ಇಂಟರ್ವ್ಯೂಸ್ ಹೇಗಪ್ಪ? ದೇ ವಿಲ್ ಆಸ್ಕ್ ಡೈರೆಕ್ಟ್ಲಿ ಟು ರೈಟ್ ಎ ಟೆಸ್ಟ್ ಕೇಸ್ ಅಂತ ಅಂದ್ಕೊಳ್ಳೋಣ. ಶೇರ್ ಯುವರ್ ಸ್ಕ್ರೀನ್ ಆ್ಯಂಡ್ ರೈಟ್ ಎ ಟೆಸ್ಟ್ ಕೇಸಸ್ ಫಾರ್ ಮೈ ರಿಕ್ವೈರ್ಮೆಂಟ್ ಅಂತ ಹೇಳ್ತಾರೆ. ಸೊ ರಿಕ್ವೈರ್ಮೆಂಟ್ ಅವ್ರು ಈ ಥರ ಜಿಮೇಲ್ಗೆ ಕೇಳೋದು ಯೂಶಲಿ, ಜಿಮೇಲ್ ಆರ್ ಫೇಸ್ಬುಕ್. ಯಾಕೆಂದರೆ ಇಟ್ಸ್ ಎ ವೆಲ್ ನೋನ್ ಅಪ್ಲಿಕೇಶನ್, ಎವ್ರಿ ಒನ್ ವಿಲ್ ನೋ. ದೇ ವಿಲ್ ಆಸ್ಕ್ ಟು ರೈಟ್ ಎ ಟೆಸ್ಟ್ ಕೇಸ್ ಫಾರ್ ದಿಸ್ ಸಿನಾರಿಯೋ. ಈಗ ನಾನು ಈ ಲೇಬಲ್ ಸೆಕ್ಷನ್ ತೊಗೊಂಡಿದ್ದೀನಿ. ಸೊ ವಾಟ್ ದೇ ವಿಲ್ ಆಸ್ಕ್, ರೈಟ್ ಎ ಟೆಸ್ಟ್ ಕೇಸಸ್ ಫಾರ್ ಡ್ರಾಫ್ಟ್ ಮಾಡಲ್. ಸಿಂಪಲಾಗಿ ಈ ಥರ ಹೇಳ್ಬಿಡ್ತಾರೆ. ಸೊ ಅಟ್ ದಟ್ ಟೈಮ್ ಯು ಶುಡ್ ಬಿ ಏಬಲ್ ಟು ರೈಟ್. ಅದಕ್ಕೋಸ್ಕರ ಟೆಸ್ಟ್ ಕೇಸಸ್ ನಾನು ಬರೆಸ್ತಾ ಇರೋದು ನಿಮಗೆ. ಅವಾಗ ನೀವು ಯು ಹ್ಯಾವ್ ಟು ಕ್ವಿಕ್ಲಿ ಗೋ ಟು ಎಕ್ಸೆಲ್ ಆ್ಯಂಡ್ ಏನು ಮಾಡಬೇಕು, ಸ್ಟೆಪ್ಸ್. ಓಕೆ, ಸ್ಟೆಪ್ಸ್ ಬೇಕು ನನಗೆ. ಸ್ಟೆಪ್ಸ್ ಬೇಕು, ಎಕ್ಸ್ಪೆಕ್ಟೆಡ್ ಬೇಕು, ಸ್ಟೇಟಸ್ ಬೇಕು. ಇದಿಷ್ಟು ಹಾಕೋಬೇಕು ಪಟ್ ಅಂತ. ಸ್ಟೇಟಸ್ ಯು ಕ್ಯಾನ್ ಇಗ್ನೋರ್ ಬಿಕಾಸ್ ಯು ಆರ್ ರೈಟಿಂಗ್ ಓನ್ಲಿ ಟೆಸ್ಟ್ ಕೇಸಸ್. ಎಕ್ಸಿಕ್ಯೂಷನ್ ಪರ್ಪಸ್ ಯು ಕ್ಯಾನ್ ಇಗ್ನೋರ್. ಯು ಕ್ಯಾನ್ ಆಸ್ಕ್ ಹಿಮ್ ಯು ವಾಂಟ್ ಎ ಫುಲ್ ಟೆಂಪ್ಲೇಟ್ ಆರ್ ಓನ್ಲಿ ಸ್ಟೆಪ್ಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಯಾವ ಥರ ಬೇಕು ಅಂತ ಹೇಳಬೇಕು. ಸೊ ಅಟ್ ದಟ್ ಟೈಮ್ ಇಂಟರ್ವ್ಯೂಗೆ ಶಾಕ್ ಮಾಡಬೇಕು ನೀವು. ಏನಪ್ಪ ಹುಡುಗ ಇಷ್ಟೊಂದು ಫಾಸ್ಟ್ ಇದ್ದಾನೆ, ನನ್ನೇ ಕ್ವಶನ್ ಕೇಳ್ತಾವನೆ ಅಂತ. ಅವ್ನು ಹೇಳಿದ್ದು ಕೇಳಿಸ್ಕೊಂಡು ಸುಮ್ಮನೆ ನೀವೇನೋ ಮಾಡಬಾರ್ದು ಆ್ಯಕ್ಚುಲಿ. ಸೊ ಟೆಸ್ಟ್ ಕೇಸ್ ಬೇಕಾ, ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಟ್ ಪ್ಯಾಡ್ ಓಪನ್ ಮಾಡಿಕೊಂಡು ಏನೋ ಅದೆಲ್ಲ ಮಾಡಬಾರ್ದು. ಸೊ ಯು ಶುಡ್ ಆಸ್ಕ್ ವಾಟ್ ಟೈಪ್ ಆಫ್ ಟೆಸ್ಟ್ ಕೇಸಸ್ ಯು ವಾಂಟ್. ಫಸ್ಟ್ ಕ್ವಶನ್ ಕೇಳಿಸ್ಕೊಳ್ಳಿ ನೀಟಾಗಿ. ಸೊ ಇಂಟರ್ವ್ಯೂವರ್ ವಿಲ್ ಆಸ್ಕ್ ರೈಟ್ ಎ ಟೆಸ್ಟ್ ಕೇಸ್ ಫಾರ್ ಡ್ರಾಫ್ಟ್. ಓಕೆ, ಐ ಕ್ಯಾನ್ ರೈಟ್ ವೇರ್ ಇಸ್ ದ ರಿಕ್ವೈರ್ಮೆಂಟ್ ಅಂತ ಹೇಳ್ಬೇಕು ಫಸ್ಟ್. ರಿಕ್ವೈರ್ಮೆಂಟ್ ಯು ವಿಲ್ ಎಕ್ಸ್ಪ್ಲೇನ್, ಆರ್ ಎಲ್ಸ್ ಯು ವಿಲ್ ಟೆಲ್ ಯು ನೋ ದ ಡ್ರಾಫ್ಟ್ ಮಾಡ್ಯೂಲ್ ಆಲ್ರೆಡಿ, ಯು ಕ್ಯಾನ್ ರೈಟ್ ದ ಟೆಸ್ಟ್ ಕೇಸಸ್ ಬೇಸ್ಡ್ ಆನ್ ಯುವರ್ ನಾಲೆಡ್ಜ್ ಅಂತ ಹೇಳ್ತಾನೆ. ಇಲ್ಲಾಂದರೆ ನೀವೇ ಕೇಳ್ಕೊಳ್ಳಿ, ಕ್ಯಾನ್ ಐ ರೈಟ್ ಮೈ ಓನ್ ಟೆಸ್ಟ್ ಕೇಸಸ್ ಬೇಸ್ಡ್ ಆನ್ ಮೈ ನಾಲೆಡ್ಜ್ ಅಂತ ಕೇಳ್ಬಿಟ್ಟು ಯು ಕ್ಯಾನ್ ಸ್ಟಾರ್ಟ್. ಓಕೆ ಅಂತ ಹೇಳ್ತಾನೆ. ಯು ಕ್ಯಾನ್ ಸ್ಟಾರ್ಟ್ ಅಂತ ಹೇಳ್ತಾರೆ. ಸೊ ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಸ್ಟಾರ್ಟ್ ಆ್ಯಂಡ್ ಅಗೇನ್ ಯು ಹ್ಯಾವ್ ಟು ಆಸ್ಕ್ ಎ ಕ್ವಶನ್, ಡೂ ಯು ನೀಡ್ ಎ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಅಂತ. ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಅಂದರೆ ದಿಸ್ ಒನ್ ವಿತ್ ಆಲ್ ದ ಡೀಟೇಲ್ಸ್. ನೋ ಐ ಡೋಂಟ್ ವಾಂಟ್ ಎ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್, ಐ ಜಸ್ಟ್ ವಾಂಟ್ ಸ್ಟೆಪ್ಸ್ ಟು ಬಿ ಟೆಸ್ಟೆಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಂತ ಹೇಳ್ತಾನೆ. ಓಕೆ ಫೈನ್ ಅಂತೇಳಿ ನೀವೇನು ಮಾಡ್ತೀರಾ, ಇದು 2 ಕಾಲಮ್ ಹಾಕೋತೀರಾ. ಓಕೆ, ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ಸ್ಟೆಪ್ ಓಪನ್ ಬ್ರೌಸರ್, launch Gmail URL, log into the application. Second step,
ಲಾಗಿನ್ ವಿತ್ ವ್ಯಾಲಿಡ್ ಕ್ರೆಡೆನ್ ವ್ಯಾಲಿಡ್ ಯೂಸರ್ ನೇಮ್ ಅಂತ ಹೇಳಿ ಲಾಗಿನ್ ಆಗ್ತಾರೆ ಸರ್. ನೆಕ್ಸ್ಟ್ ವೆರಿಫೈ ಡ್ರಾಫ್ಟ್ ಮಾಡ್ಯೂಲ್ ಇಸ್ ಅವೈಲಬಲ್. ಫಸ್ಟ್ ಸ್ಮೋಕ್ ಟೆಸ್ಟಿಂಗ್ ಅಲ್ವಾ, ಡ್ರಾಫ್ಟ್ ಇಲ್ಲಿ ಕಾಣಿಸ್ತಾ ಇರಬೇಕು ನಿಮಗೆ. ವೆರಿಫೈ ಡ್ರಾಫ್ಟ್ ಮಾಡ್ಯೂಲ್ ಇಸ್ ಅವೈಲಬಲ್, ಎಸ್ ಇಟ್ ಈಸ್ ಅವೈಲಬಲ್ ಅಂತ ನೀವು ಕನ್ಫರ್ಮ್ ಆದಮೇಲೆ ನೆಕ್ಸ್ಟ್ ಕ್ಲಿಕ್ ಆನ್ ಡ್ರಾಫ್ಟ್ ಮಾಡಲ್. ಡ್ರಾಫ್ಟ್ ಮಾಡ್ಯೂಲ್ ಶುಡ್ ಬಿ ವಿಸಿಬಲ್, ಕರೆಕ್ಟಾ? ಇಟ್ ಶುಡ್ ಬಿ ಎಂಟಿ ಬಿಫೋರ್. ಫಸ್ಟ್ ಟೈಮ್ ಎಂಟಿ ಇರುತ್ತಲ್ವಾ. Yes. When you click on compose, type some mail, close this, it will come to draft. So same scenario you have to write there. Click on compose mail, close the window and verify the mail has appeared here. Simple. ಇಷ್ಟು ಬರೋದು ಬಿಟ್ರೆ ಫುಲ್ ಖುಷಿ ಅಂದ್ಕೊಳ್ಳಿ. ಇಂಟರ್ವ್ಯೂ ಅವರು ಏನಪ್ಪ ಹುಡುಗ ಎಷ್ಟೊಂದು ತಿಳ್ಕೊಬಿಟ್ಟಿದ್ದಾನೆ ನೀಟಾಗೆ, ಈ ನೋಸ್ ದ ಮ್ಯಾನ್ಯಲ್ ಟೆಸ್ಟಿಂಗ್ ಪ್ರೊಸೀಜರ್ ಅಂತ ಫುಲ್ ಖುಷಿ ಆಗುತ್ತೆ. ಅಗೇನ್ ಈ ಥರ ಸಿನಾರಿಯೋಸ್ ನೀವು ಆ್ಯಡ್ ಮಾಡಿದಷ್ಟು ಅವನು ಖುಷಿ ಆಗುತ್ತೆ. ಈಗ ನಾನು ಜಸ್ಟು ಒಂದು 2 ಸಿನಾರಿಯೋ ಮಾಡಿದ್ದು. ಏನಂತ ಹೇಳಿದ್ರೆ ಡ್ರಾಫ್ಟ್ ಹೋದೆ, ಡ್ರಾಫ್ಟಲ್ಲಿ ಇದೆಯಾ ಇಲ್ಲೋ ನೋಡಿ. ಸೊ ಐ ಕ್ಲಿಕ್ ಆನ್ ಕಂಪೋಸ್ ಮೇಲೆ, ಸಿಂಪ್ಲಿ ಕ್ಲೋಸ್, ವಿಲ್ ಇಟ್ ಕಮ್? ಇಲ್ಲ. ಕ್ಲಿಕ್ ಆನ್ ಕಂಪೋಸ್, ಟೈಪ್ ಸಮಥಿಂಗ್, ಕ್ಲೋಸ್, ಕಮ್ಸ್. ಬರ್ತಿದೆಯಾ? ಕ್ಲಿಕ್ ಆನ್ ಸಮ್ ಅಟ್ಯಾಚ್ ಫೈಲ್, attach some file and leave it, then close. ಬರುತ್ತಾ ಡ್ರಾಫ್ಟಿಗೆ? ಆಲ್ರೆಡಿ ಬಂದೇ ಬಿಟ್ಟಿದೆ. ಬಿಫೋರ್ ಕ್ಲೋಸಿಂಗ್ ಓನ್ಲಿ ಇಟ್ ಹ್ಯಾಸ್ ಅಪಿಯರ್ಡ್. ಇದು ಇಶ್ಯೂ ಅಲ್ವಾ? ಇವನ್ ಐ ಡೋಂಟ್ ನೋ. ಡ್ರಾಫ್ಟ್ ಅಂದ್ರೇನು? ಸಮಥಿಂಗ್ ಯು ಆರ್ ಪ್ರಿಪೇರಿಂಗ್. ಇಟ್ ಆಲ್ರೆಡಿ ಮೂವ್ ಟು ಡ್ರಾಫ್ಟ್. If I remove attachment, see it gone. ಕರೆಕ್ಟಾ? ಈ ಥರ ಎಕ್ಸ್ಪ್ಲೋರ್ ಮಾಡಿದ್ರೆ ಜಿಮೇಲ್ ಯಾವತ್ತಾದರೂ? ಸಿ ಇನ್ನೊಂದು, ಹೌ ಮೆನಿ ಪಾಪಪ್ಸ್ ಆರ್ ದೇರ್ ಹಿಯರ್? 1 2 3. ಯಾಕೆ ನಾನು ಯಾವುದೂ ಕ್ಲೋಸೇ ಮಾಡಿಲ್ಲ, ಸುಮ್ಮನೆ ಡ್ರಾಫ್ಟ್ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ದಟ್ಸ್ ವೈ ಇಟ್ಸ್ ಕಮಿಂಗ್. ಇಫ್ ಯು ಕ್ಲೋಸ್ ಇಟ್ ವಿಲ್ ಗೋ, ಇಫ್ ಯು ಕ್ಲೋಸ್ ಇಟ್ ವಿಲ್ ಗೋ, ಇಫ್ ಯು ಕ್ಲೋಸ್ ಗೋ. This scenario also you should write. Click on compose, leave it. Click on compose, leave it. You don't close that. Click on compose. Click on compose, full compose. Just allowed it. See how many times it has come. You close. So just windows open ಆಗಿದೆ ನೋಡಿ. ಇದೇನಿದು? ಯಾವ ಟೈಪ್ ಆಫ್ ಟೆಸ್ಟಿಂಗ್ ಇದು? ಮಲ್ಟಿ ಟೆಸ್ಟಿಂಗ್ ಅಲ್ಲ, ಮಂಕಿ ಟೆಸ್ಟಿಂಗ್. ಮಂಕಿ you don't know how it behaves. You simply hitting some button and closing some buttons. You don't know the test cases illa idike. You don't know how it behaves. You want to break a code, that's it. My end of opinion, end of the day I have to break this draft section. Draft module code ಮಾಡಿದ್ದಾರೆ. I want to break this and I want to find a bug. ಏನು ಮಾಡ್ತೀರಾ? ಸುಮ್ಮನೆ ಏನಾದರೂ ಎಕ್ಸ್ಪ್ಲೋರ್ ಮಾಡ್ತಾರೆ. ಸಿ ಡಿಲೀಟ್ ಆಪ್ಷನ್ ಇಸ್ ನಾಟ್ ಕಮಿಂಗ್. ಡಿಸ್ಕಾರ್ಡ್ ಡ್ರಾಫ್ಟ್ ಇಸ್ ಕಮಿಂಗ್ ಹಿಯರ್. ಗೊತ್ತಾಯ್ತಾ? ಡ್ರಾಫ್ಟ್ ಬಂತು. ಯು ಡೋಂಟ್ ಹ್ಯಾವ್ ಎ ಡಿಲೀಟ್ ಆಪ್ಷನ್ ಫಾರ್ ಎ ಡ್ರಾಫ್ಟ್. ಓನ್ಲಿ ಹಿಯರ್ ಯು ವಿಲ್ ಗೆಟ್ ಆಪ್ಷನ್. Here you will get a discard draft. Means
the draft is not required, you discard it test. ಸೊ ಗೊತ್ತಾಯ್ತಾ ಈ ಥರ. ಸೊ ಇಷ್ಟೇ ಆ್ಯಕ್ಚುಲಿ ಇಫ್ ಯು ಥಿಂಕ್ ಆಫ್ ದ ಅಪ್ಲಿಕೇಶನ್ ಫ್ರಮ್ ದ ಎಂಡ್ ಯೂಸರ್, ದಟ್ಸ್ ವೆಲ್ ಆ್ಯಂಡ್ ಗುಡ್. ಯು ಹ್ಯಾವ್ ಟು ರೈಟ್ ಟೆಸ್ಟ್ ಕೇಸಸ್ ಲೈಕ್ ದಿಸ್. ಸೊ ಪ್ರಾಕ್ಟೀಸ್ ಮೋರ್. ಓಕೆ, ಸೊ ಇವಾಗ ಕ್ಯಾನ್ ಯು ಥಿಂಕ್ ಆಫ್ ಒನ್ ಜನರಲ್ ಸಿನಾರಿಯೋ. ಜಿಮೇಲ್ ಬೇಡಪ್ಪ ನನಗೆ. ಇನ್ ಇಂಟರ್ವ್ಯೂವರ್ ದೇ ವಿಲ್ ಆಸ್ಕ್, ಹೌ ಡು ಯು ಟೆಸ್ಟ್? ಏನು ತಗೋಣ, ಪೆನ್ನು ಎಲ್ಲ ತಗೊಬಿಟ್ಟಿದ್ದೀನಿ, ಪೆನ್ನು ಬೈಕು ಏನಾದರೂ ಹೇಳಿ ನೀವು. ಡೈಲಿ ಆ್ಯಕ್ಟಿವಿಟೀಸ್, ಡೇ ಟು ಡೇ ಆ್ಯಕ್ಟಿವಿಟೀಸ್. ಯು ಕ್ಯಾನ್ ಥಿಂಕ್ ಆಫ್ ಇನ್ಸ್ಟಾಗ್ರಾಮ್, ವಾಟ್ಸಪ್, ಅಮೆಝಾನ್. ಡೈಲಿ ಯೂಸ್ ಮಾಡ್ತಾ ಇರ್ತೀರ ಅಪ್ಲಿಕೇಶನ್. ಮೊಬೈಲಲ್ಲಿ ಅಪ್ಲಿಕೇಶನ್ ಎಷ್ಟು ಅಪ್ಲಿಕೇಶನ್ಸ್ ಇದೆ. ಸೊ ಯು ಕ್ಯಾನ್ ಥಿಂಕ್ ಆಫ್ ಇಟ್, ಎನಿ ಅಪ್ಲಿಕೇಶನ್. ಇಲ್ಲ ಅಪ್ಲಿಕೇಶನ್ ಬೇಡ, ರಿಯಲ್ ಟೈಮಾಗಿ ಬರೋಣ ಅಂದರೆ, ನಿನ್ನೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಟಿ ವಿ ರಿಮೋಟ್ ತೊಗೊಂಡು ಆ ಥರ ಟೆಸ್ಟ್ ಮಾಡಿದ್ವಿ, ಬೈಕ್ ತೊಗೊಂಡು ಟೆಸ್ಟ್ ಮಾಡಿದ್ವಿ. ಈ ಥರ ಏನಾದರೂ ಥಿಂಕ್ ಮಾಡಿ. ಓಕೆ, ಹೌ ಡು ಯು ಟೆಸ್ಟ್ ಎ ಸ್ಲಿಪ್ಪರ್? How do you test a slipper? So I will verify the size. ಎಲ್ಲ ಸಿನಾರಿಯೋಸ್ ಬರಬೇಕು ಇವಾಗ ನಮಗೆ ಪಟಪಟ ಅಂತ. ಎಷ್ಟು ಟೈಪ್ ಆಫ್ ಟೆಸ್ಟಿಂಗ್, ನಾವು ಲೆವೆಲ್ಸ್ ಆಫ್ ಟೆಸ್ಟಿಂಗ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಎವ್ರಿಥಿಂಗ್ ಶುಡ್ ಕಮ್ ಹಿಯರ್ ವೈಲ್ ಆನ್ಸರಿಂಗ್ ಹೌ ಡು ಯು ಟೆಸ್ಟ್ ಎ ಸ್ಲಿಪ್ಪರ್ ಅಂತ ಹೇಳಿದ ತಕ್ಷಣ ನಿಮ್ಮ ಮೈಂಡಿಗೆ ಫಸ್ಟ್ ಯಾವಾಗಲೂ ಸ್ಮೋಕ್ ಟೆಸ್ಟಿಂಗ್ ಸಿನಾರಿಯೋ ಥಿಂಕ್ ಬರಬೇಕು ಮೈಂಡಿಗೆ. ವಾಟ್ ಈಸ್ ಸ್ಲಿಪ್ಪರ್? ಸ್ಲಿಪ್ಪರ್ ಅಂದ್ರೇನು? ಯು ಶುಡ್ ವೇರ್ ಟು ಟೋ. ಕರೆಕ್ಟಾ? ಆ ಸಿನಾರಿಯೋ ಐ ಶುಡ್ ಬಿ ಏಬಲ್ ಟು ವೇರ್ ಎ ಸ್ಲಿಪ್ಪರ್. ಫಸ್ಟ್ ಬೇಸಿಕ್ ಸಿನಾರಿಯೋ ಹಾಕೋಬೇಕು. ಸ್ಲಿಪ್ಪರ್ನ ಹಾಕೋ ಥರ ಇದ್ರೇ ಸ್ಲಿಪ್ಪರ್ ಹಾಕೊಳಕ್ಕಾಗೋದು. ಹಾಕೊಳ್ಳೋ ಥರ ಇಲ್ಲ ಅಂದರೆ ಹಾಕೊಳಕ್ಕಾಗತ್ತಾ? ಇಲ್ಲ. ಸೊ ಮೈ ಫಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ ಇಷ್ಟು, ಐ ಶುಡ್ ಬಿ ಏಬಲ್ ಟು ವೇರ್ ಎ ಸ್ಲಿಪ್ಪರ್ ಪ್ರಾಪರ್ಲಿ. ಪಾಸಿಟಿವ್ ಸಿನಾರಿಯೋ ಬರ್ಕೊಂಡು ಹೋಗ್ಬೋದು. ಫಸ್ಟ್ ಸ್ಮೋಕ್ ಟೆಸ್ಟಿಂಗ್ ಸಿನಾರಿಯೋ ಅದು ಹೇಳಿದ್ದು ನಾನು. ನೆಕ್ಸ್ಟ್ ಟೆಸ್ಟಿಂಗ್ ಯಾವುದು? ಸ್ಮೋಕ್ ಆದಮೇಲೆ ಏನಾದರೂ ಅದೇ ಥರ. ಈಗ ಸ್ಮೋಕ್ ಹೇಳಿದ ತಕ್ಷಣ ನೆಕ್ಸ್ಟು ನೀವು ರಿಕ್ವೈರ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲಾಂದರೆ ಇಂಟಿಗ್ರೇಷನ್ ಟೆಸ್ಟಿಂಗ್, ಸಿಸ್ಟಮ್ ಟೆಸ್ಟ್ ಕೇಸಸ್ಸು, ಕಂಪ್ಯಾಟಿಬಿಲಿಟಿ, UI ಟೆಸ್ಟಿಂಗ್ ಯೋಚನೆ ಮಾಡಬೇಕು. ಸೊ ಫಸ್ಟ್ ಸ್ಮೋಕ್ ಟೆಸ್ಟಿಂಗ್ ಯು ಶುಡ್ ಬಿ ಏಬಲ್ ಟು ವೇರ್. ಆಯಿತಾ? ವೇರ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಸೆಕೆಂಡ್, ಇಫ್ ಯು ಹ್ಯಾವ್ ಎ ಕಟ್ ಸ್ಲಿಪ್ಪರ್ಸ್ ಅಂದರೆ ಯಾವ ಥರ ಅದು ಸ್ಲಿಪ್ಪರ್ಸ್ ಬರುತ್ತಲ್ಲ, ಏನಂತಾರೆ ಅದಕ್ಕೆ? ಬೆಲ್ಟಾ? ಇಫ್ ಯು ಹ್ಯಾವ್ ಎ ಬೆಲ್ಟ್. ಸೊ ಬೆಲ್ಟ್ ಸ್ಲಿಪ್ಪರ್ಸಲ್ಲಿ ಯಾವ ಥರ ಇರುತ್ತೆ? ಒಂದು ಡಿಸ್ಮೆಂಟಲ್ ಮಾಡಿ ಮತ್ತೆ ಹಾಕ್ಲೋ ಥರ ಎಲ್ಲ ಇರುತ್ತೆ ಅಲ್ವಾ? ಆರ್ ಇಫ್ ಇಟ್ ಜಸ್ಟ್ ಟೇಕ್ ಅವಾಯ್ಡ್ ಚಪ್ಪಲ್ಸ್ ಹೇಗಿರುತ್ತೆ? ಎಟ್ ದ ಸೆಂಟರ್, ಟಾಪ್ ಆಫ್ ದ ಸೆಂಟರ್ ಯು ವಿಲ್ ಹ್ಯಾವ್ ಎ ಹೋಲ್ ಆ್ಯಂಡ್ ದ ನಾಬ್ ಇಸ್ ಸ್ಟಿಕ್ ಟು ದಟ್ ಅಲ್ವಾ? ಮೇಲೊಂದಿರುತ್ತೆ, ಲೆಫ್ಟ್ ಸೈಡಲ್ಲಿ ಆ ಕಡೆ ಈ ಕಡೆ ಒಂದಿರುತ್ತೆ. ಸೊ ಇಂಟಿಗ್ರೇಷನ್ ಟೆಸ್ಟಿಂಗ್ ಸಿನಾರಿಯೋ ಯೋಚನೆ ಮಾಡಬೇಕು ಇಲ್ಲಿ. ಸೊ ಇಲ್ಲೇನು ಮಾಡ್ತೀರಾ ನೀವು? ಯು ಶುಡ್ ಟೇರ್ ಆಫ್ ದಟ್. ಸೊ ನಾಬ್ ಇರುತ್ತಲ್ಲ ಅದನ್ನ ಆಚೆ ತೆಗಿತೀರಾ, ಎಲ್ಲ ತೆಗೆದು ಮತ್ತೆ ಹಾಕ್ತೀರಾ. ಫಿಟ್ ಆಗುತ್ತೆ ಅಲ್ವಾ? ಮತ್ತೆ ಒಂದು ಇಮೇಜ್ ಬರೆಯೋಣ ಅಂತ. ಸೊ ಇಲ್ಲಿ ಇಲ್ಲಪ್ಪ ಅದು. ಓಕೆ ಬಿಡಿ, ಪರವಾಗಿಲ್ಲ. ಸೊ ಸ್ಲಿಪ್ಪರ್ ಎಲ್ಲರಿಗೂ ಗೊತ್ತೇ, ಐಡಿಯಾ ಇರುತ್ತೆ ಹೇಗಿರುತ್ತೆ ಅಂತ. ಸ್ಲಿಪ್ಪರ್ ಬರೆಯೋದ್ರಿಂದ. ಸೊ ಯು ಶುಡ್ ರಿಮೂವ್ ದಟ್ ಆಲ್ 3 buttons and you should be able to add it again. So this is kind of integration. ತೆಗೆದು ಹಾಕೋ ಮಾಡೋದು ಮತ್ತು ಇಂಟಿಗ್ರೇಟ್ ಮಾಡಿದ್ರಿ. ಒಂದು ಬೆಲ್ಟನ್ನು ತೆಗೆದ್ರಿ, ಸ್ಲಿಪ್ಪರ್ಗೆ ಅಟ್ಯಾಚ್ ಮಾಡಿದ್ರಿ. ಇಂಟಿಗ್ರೇಷನ್ ಆಯಿತಾ ಇಲ್ಲಿ? ಸಿಂಪಲ್ ಅಲ್ವಾ? ಒಂದು ಅಟ್ಯಾಚ್ ಆಯಿತು, ಏನೋ ಒಂದು ಎರಡು ಅಟ್ಯಾಚ್ ಆಗಿ ಒಂದು ಸ್ಲಿಪ್ಪರ್ ಆಯಿತು. ಈಗ ಜಸ್ಟ್ ಬೆಲ್ಟ್ ಇಟ್ಕೊಂಡು ಹಾಕೊಳ್ಳೋಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಸೊ ಯು ಶುಡ್ ಹ್ಯಾವ್ ದ ಬಾಟಮ್ ಆಫ್ ದಟ್ ಸ್ಲಿಪ್ಪರ್ ಆಲ್ಸೋ ಟು ಬಿ ಅಟ್ಯಾಚ್ ಟು ದ ಬೆಲ್ಟ್. ದೆನ್ ಓನ್ಲಿ ಇಟ್ ಈಸ್ ಎ ಇಂಟಿಗ್ರೇಟೆಡ್ ಥಿಂಗ್ ಅಲ್ವಾ? ಸೊ ಇದು ಇಂಟಿಗ್ರೇಷನ್ ಟೆಸ್ಟಿಂಗು. ಸೊ ಕಂಪ್ಯಾಟಿಬಿಲಿಟಿ. ಸೊ ಸ್ಲಿಪ್ಪರ್ ಎಲ್ಲ ಹಾಕೊಂಡು ನಡೀತೀರಾ?
ಎಲ್ಲೆಲ್ಲಿ ನಡಿಬೋದು ಸ್ಲಿಪ್ಪರ್ ಹಾಕ್ಕೊಂಡು? ರೋಡ್ಸ್, ಪ್ರಾಪರ್ ರೋಡ್ಸು, ಕಾಂಕ್ರೀಟು, ಮಡ್ಡು, ನೀರ್ ಮೇಲೆ ನಡಿಬೋದಾ? ಯು ಕ್ಯಾನಾಟ್ ರೈಟ್. ಆಮೇಲೆ ಇನ್ನೇನು ಹೇಳ್ತಾರೆ, ಇದು ಫುಲ್ ಮಡ್ಡಿ ಮಡ್ಡಿ ಇರುತ್ತೆ ರೋಡ್ಸು, ಇದು ಅಲ್ಲೆಲ್ಲ ನಡಿಬೋದಾ? ಕ್ಯಾನ್ ಯು ವಾಕ್ ಆನ್ ದಟ್? ಇಲ್ಲ. ಇದು ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗು. ಡಿಫ್ರೆಂಟ್ ಕಂಪ್ಯಾಟಿಬಲ್ ಅಂತ ಹೇಳಿದ್ರೆ ಏನು ಹೇಳಿ? ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್, ಅಂದರೆ ಒಂದು ರೋಡು, ಒಂದು ಮಡ್ಡು, ವಾಟರ್, ಈ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ಚೆಕ್ ಮಾಡ್ತೀರಾ ನಡೆದು. ಸೊ ದಿಸ್ ಕಮ್ಸ್ ಅಂಡರ್ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್. ಮಂಕಿ ಟೆಸ್ಟಿಂಗ್ ಹೇಳಿ ಸಿನಾರಿಯೋ. ಫೇವ್ರೆಟ್ ಟೆಸ್ಟಿಂಗ್ ಆ್ಯಕ್ಚುಲಿ ಇದು ನನಗೆ, ಮಂಕಿ ಟೆಸ್ಟಿಂಗ್. Monkey testing for slipper. ಸ್ಲಿಪ್ಪರ್ ಎಲ್ಲ ಹಾಕೋತಾರೆ, ಕಾಲಿಗೆ ಹಾಕುತ್ತಾರೆ, ಕೈಗೆ ಹಾಕೊಂಡಿದ್ದೀರಾ ಯಾವತ್ತಾದರೂ? ದಿಸ್ ಇಸ್ ಮಂಕಿ ಟೆಸ್ಟಿಂಗ್ ಅಷ್ಟೇ. ಮಂಕಿ ಅಂದರೆ ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ದಟ್ಸ್ ಇಟ್. ತಲೆ ಮೇಲೆ ಚಪ್ಪಲಿ ಇಟ್ಕೊಂಡು ನಡ್ತಿದ್ದೀರಾ? ರೈಟ್. ಅಲ್ಲಿ ಯು ಹ್ಯಾವ್ ಟು ಟೆಲ್ ಲೈಕ್ ದಿಸ್ ಇನ್ ದ ಇಂಟರ್ವ್ಯೂ. I will keep the slippers on my head and I will walk. I will wear slippers to my hand, I will walk. ಸೊ ಇದೆಲ್ಲ ಎಷ್ಟು ಅಟ್ರಾಕ್ಟಿವ್ ಇರುತ್ತೆ ಗೊತ್ತಾ? ಈ ಥರ ಎಲ್ಲ ಆನ್ಸರ್ ಮಾಡಿಬಿಟ್ರೆ ಇಂಟರ್ವ್ಯೂ ಡೆಫಿನೆಟ್ಲಿ ವಿಲ್ ಹೈರ್ ಯು. Even if I am there at that place, definitely I will hire you. Like that. You have to answer like this. You should not tell this type of testing. You should simply say the scenarios ಅಷ್ಟೇ. ಅವನಿಗೆ ಈ ಆನ್ಸರ್ ಮಾಡ್ತಾ ಹೇಳ್ತಾ ಹಂಗೆ ಗೊತ್ತಾಗ್ಬಿಡುತ್ತೆ ಅವನಿಗೆ, ಓ ದಿಸ್ ಗೈ ಈಸ್ ವೆರಿ ಮಚ್ ಕ್ರಿಯೇಟಿವ್, ಈ ನೋಸ್ ಆಲ್ ದ ಟೈಪ್ಸ್ ಆಫ್ ಟೆಸ್ಟಿಂಗ್, ಈಸ್ ಆನ್ಸರಿಂಗ್ ಎವ್ರಿಥಿಂಗ್ ಅಂತ ಇಂಪ್ರೆಸ್ ಆಗಿಬಿಡ್ತಾರೆ ಆ್ಯಕ್ಚುಲಿ ಅವರು. ದೆನ್ ಯು ಐ ಟೆಸ್ಟಿಂಗಿಂದ ಯಾವ್ದು ಬರುತ್ತೆ ಸ್ಲಿಪ್ಪರಿಗೆ? ಯು ಐ ಅಂದರೆ ಯೂಸರ್ ಇಂಟರ್ಫೇಸ್ ಅಂದರೆ ದ ಬ್ರ್ಯಾಂಡ್ ಆಫ್ ದ ಸ್ಲಿಪ್ಪರ್ ನೇಮ್. ಬ್ರ್ಯಾಂಡ್ ಅಡಿಡಾಸ್. ವೆದರ್ ಅಡಿಡಾಸ್ ಇಸ್ ರಿಟರ್ನ್ ಪ್ರಾಪರ್ಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದ್ರೆ, ಓಡಿ ಬಾಸ್ ಆಗಿಬಿಟ್ಟಿದ್ರೆ. ಡಿಡ್ ಯು ಅಬ್ಸರ್ವ್ ಓಡಿ ಬಾಸ್ ಚಪ್ಪಲ್ಸ್? ದ ಬ್ರ್ಯಾಂಡ್ ನೇಮ್ ಇಟ್ ಸೆಲ್ಫ್ ruined. No one will buy. Correct? If it is Odibas, will you buy? No. You will not buy because it's a fake brand. You will not buy. Only Adidas you will buy. ಅದಕ್ಕೆ. Okay? Then so we covered all types of testing ways: smoke, integration, monkey, compatibility, UI. Yes, we covered all. So if you answer this thing in this way, definitely will get a job, no doubt. First generic ಆಗಿ ಯೋಚನೆ ಮಾಡಿ, then you apply the same concept to the application level. Then only we will become good tester. So from today onwards, you apply these types of testing everywhere, wherever you go, wherever you see something, you think of this testing, all the types. ಫಸ್ಟ್ ಸ್ಮೋಕ್ ಏನೇ ತಗೋಬೇಕಂದ್ರೆ ಏನದು ಬೇಸಿಕ್ ಸಿನಾರಿಯೋ ಏನು ವರ್ಕ್ ಆಗಬೇಕು, ಯು ಹ್ಯಾವ್ ಟು ಥಿಂಕ್. ದೆನ್ ಇಂಟಿಗ್ರೇಷನ್, ಅದೇನು ಅದು ಇದು ಮಿಕ್ಸ್ ಮಾಡೋದು ಏನೋ ಮಾಡೋದು. ದೆನ್ ಕಂಪ್ಯಾಟಿಬಿಲಿಟಿ, ದೆನ್ ಮಂಕಿ, ದೆನ್ ಯು ಐ ಟೆಸ್ಟಿಂಗ್. ಸೊ ಈ 5 ಕಾನ್ಸೆಪ್ಟ್ಸ್ ನೀವು ತಿಳ್ಕೊಂಡು ಒಂದು ಟೆಸ್ಟ್ ಕೇಸ್ ಬರುತ್ತೆ ಅಂತ ಹೇಳಿದ್ರೆ, ಎಸ್ ಯು ಆರ್ ಗುಡ್, ಗುಡ್ ಟು ಗೋ. ಯು ನೋ ಎವ್ರಿ ಟೈಪ್ಸ್ ಆಫ್ ಟೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಿದೆ, ಗುಡ್ ಅಂತೇಳಿ ಕನ್ಸಿಡರ್ ಮಾಡಿ. ಸೊ ದೇ ವಿಲ್ ಹೈರ್ ಯು, ನೋ ಡೌಟ್ ಇನ್ ದಟ್.
ಸೊ ಈ ಥರ ಥಿಂಕ್ ಮಾಡ್ತೀರಾ. ನೆಕ್ಸ್ಟು ಈ ಥರನೇ ಥಿಂಕ್ ಮಾಡಲೇಬೇಕು. ಇದು ನೀವು ಆ್ಯಸ್ ಅ ಟೆಸ್ಟಿಂಗ್ ಪ್ರೊಫೆಷನಲಾಗಿ ಟೆಸ್ಟಿಂಗ್ ಬರಬೇಕಂತ ಹೇಳಿದ್ರೆ ಫಸ್ಟ್ ಥಿಂಗ್ ಯು ಶುಡ್ ಥಿಂಕ್ ಇನ್ ಎ ಜನರಿಕ್. ಸಿ ಎವ್ರಿ ಒನ್ ವಿಲ್ ಹ್ಯಾವ್ ಎ ಯುನೀಕ್ ನಾಲೆಡ್ಜ್, ಯುನೀಕ್ ಥಾಟ್ಸ್ ಅಲ್ವಾ. ಈಗ ನನಗೆ ಐಡಿಯಾ ಬಂದಿದ್ದು ನಾನು ಹೇಳಿದೆ. ಸೊ ಇವನ್ ಯು ವಿಲ್ ಗೆಟ್ ಸಮ್ ಮೋರ್ ಐಡಿಯಾ ಆನ್ ಟೆಸ್ಟಿಂಗ್ ದಿ ಸ್ಲಿಪ್ಪರ್. ಸೊ ಯು ಥಿಂಕ್ ಆಫ್ ಇಟ್ ಅಷ್ಟೇ. ಓಕೆ, ಸೊ ವಿ ವಿಲ್ ಡಿಸ್ಕಸ್ ದಿಸ್ ಟುಮಾರೋ ಆಲ್ಸೋ. ಸ್ಲಿಪ್ಪರ್ ತೊಗೊಂಡಿದ್ದೀವಿ. ಸೊ ಲೆಟ್ಸ್ ಸಿ ವ್ಯಾಟ್ ವಿ ಕ್ಯಾನ್ ಟೇಕ್ ಟುಮಾರೋ, ಬಟ್ ಐ ವಾಂಟ್ ಯು ಟು ಆನ್ಸರ್ ಟುಮಾರೋ.